ಓಂ ಶಾಂತಿ. ಓಂ ಇವತ್ತಿನ ಶಾಂತಿ. ವಿಷಯ ಮುಕ್ತಿ, ಜೀವನ ಮುಕ್ತಿ. ಮೊದಲು ಮುಕ್ತಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಮುಕ್ತರಾಗಬೇಕು ಅಂದರೆ ನಾವು ಬಂಧನದಲ್ಲಿದ್ದೀವಿ ಅಂತ ಲೆಕ್ಕ. ಮುಕ್ತಿ ಯಾರಿಗೆ ಬೇಕು? ಬಂಧನದಲ್ಲಿರೋರಿಗೆ ತಾನೇ ಮುಕ್ತಿ ಬೇಕು. ಯಾರಿಗೊಬ್ರು ಜೈಲಲ್ಲಿ ಹಾಕಿರ್ತಾರೆ, ಅಲ್ಲಿಂದ ಅವ್ರಿಗೆ ಏನ್ ಮಾಡ್ಬೇಕಾಗ್ತದೆ? ಹೊರಗಡೆಗೆ ಕರ್ಕೊಂಡು ಬರಬೇಕಾಗ್ತದೆ. ಜೈಲಿನಲ್ಲಿ ಇದ್ದಾರೆ ಅಂತಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ, ಅದಕ್ಕಾಗಿ ಅವರು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾವಾಗ ಅವರ ಶಿಕ್ಷೆ ಮುಗಿಯತ್ತೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ದಂಡವನ್ನ ಅವರು ತುಂಬುತ್ತಾರೋ ಆವಾಗ ಅವರನ್ನ ಏನ್ ಮಾಡ್ತಾರೆ, ಆ ಜೈಲಿನಿಂದ ಹೊರಗಡೆಗೆ ಕಳಿಸ್ತಾರೆ. ಲೌಕಿಕ ಪ್ರಪಂಚದಲ್ಲೂ ಕೂಡ ಶರೀರದ ಮೂಲಕ ಯಾವುದೋ ಒಂದು ಆತ್ಮ ತಪ್ಪನ್ನು ಮಾಡಿದಾಗ ಶರೀರ ಹೇಳುವಂತ ಸಾಧನವನ್ನ ಏನ್ ಮಾಡ್ತಾರೆ, ಜೈಲಲ್ಲಿ ಹೋಗ್ಬಿಟ್ಟು ಇಡ್ತಾರೆ. ಯಾಕಂದ್ರೆ ಇವರಿಂದ ಮತ್ತೆ ಏನೂ ಸಮಸ್ಯೆ ಆಗಬಾರ್ದು, ಸಮಾಜಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರು ಮಾಡಿರುವಂತಹ ಕರ್ಮಕ್ಕೆ ಅವರಿಗೆ ಪ್ರಾಯಶ್ಚಿತ್ತ ಸಿಗಬೇಕು, ಬದಲಾವಣೆ ಆಗಬೇಕು, ಶಿಕ್ಷೆ ಸಿಗಬೇಕು ಹೇಳುವಂತ ಒಂದು ಉದ್ದೇಶ. ಅವ್ರದ್ದು ಅಷ್ಟು ಲೆಕ್ಕಾಚಾರ ಮುಗಿದಾಗ, ಅಷ್ಟು ವರ್ಷಗಳು ಮುಗಿದಾಗ ಅವರನ್ನ ಜೈಲಿನಿಂದ ಏನ್ ಮಾಡ್ತಾರೆ, ಬಿಡುಗಡೆಯನ್ನ ಮಾಡ್ತಾರೆ. ಆವಾಗ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ಅವರಿಗೆ ಏನಿರ್ತದೆ, ಒಂದು ಪರ್ಮಿಷನ್ ಇರ್ತದೆ. ಪರ್ಮಿಷನ್ ಅಂತಂದ್ರೆ ಏನು? ಈಗ ನೀವು ಫಾರಿನ್ಗೆ ಹೋಗ್ಬೇಕು ಅಂತಂದ್ರೆ ವೀಸಾ ತೆಗಿಬೇಕು, ಟಿಕೆಟ್ ತೆಗಿಬೇಕು, ಅದು ಬೇರೆ ಪ್ರಶ್ನೆ. ಅದು ಜೈಲಲ್ಲಿ ಇದ್ದಾಗ ನೀವು ಎಲ್ಲಾ ಕಡೆಗೂ ಅಪರಾಧಿ ಇದ್ದಾಗ, ಕೆಲವೊಂದ್ಸಲ ವಿಚಾರಣಾಧೀನ ಅಪರಾಧಿ ಇದ್ದಾಗ ಜಾಮೀನ್ ಸಿಗತ್ತೆ. ಆದ್ರೆ ಕೋರ್ಟ್ ಏನ್ ಹೇಳುತ್ತೆ, ಈ ಊರು ಬಿಟ್ಬಿಟ್ಟು ಹೋಗ್ಬಾರ್ದು, ವಿದೇಶಕ್ಕೆ ಹೋಗ್ಬಾರ್ದು ಅಂತ ಕಂಡೀಷನ್ ಅನ್ನು ಹಾಕಿರ್ತದೆ. ಹಾಗೆ ಒಂದು ಬಂಧನದಲ್ಲಿ ಅವರು ಇರಬೇಕಾಗ್ತದೆ. ಹಾಗೆ ಆತ್ಮೇರೆ, ಆತ್ಮ 63 ಜನ್ಮದಿಂದ ಪಂಚತತ್ವಗಳಿಂದ, ಮನುಷ್ಯಾತ್ಮರಿಂದ, ಸರ್ವ ಆತ್ಮರಿಂದ ಸಾಲ ಮಾಡಿರುವಂತ ಕಾರಣದಿಂದ ಇವತ್ತು ಆತ್ಮನಿಗೆ ಕರ್ಮ ಬಂಧನ ಅಂತ ಆಗಿದೆ. ಅದಕ್ಕಾಗಿ ಪತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಮೊಮ್ಮಕ್ಕಳ ರೂಪದಲ್ಲಿ, ನಮ್ಮ ಮನೆ, ನಮ್ಮ ಆಸ್ತಿ ಅಂತ ನಾವೇನಾಗ್ಬಿಟ್ಟು ಸಿಕ್ಕಾಕೊಂಡ್ಬಂದ್ಬಿಟ್ಟಿದ್ದೀವಿ. ಬಿಟ್ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಂದ್ಸಲ ನೋಡಿ, ಇವಾಗ ಚಳಿ ಇದೆ ಅಂತ ತಿಳ್ಕೊಳ್ಳಿ, ಆರಾಮಾಗಿ ಓಡಾಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಅಲ್ವಾ? ಜ್ವರ ಬಂದಾಗ ಶರೀರ ನಮ್ ಕಂಟ್ರೋಲಿಗೆ ಸಿಗೋದಿಲ್ಲ. ಕೈಗೆ ಗಾಯ ಆಯ್ತು, ನೋವು ಬರ್ತಾ ಇದೆ, ನಿಮ್ಗೆ ಬೇಕಾದಾಗ ಕೈ ಮೂಮೆಂಟ್ಸ್ ಆಗೋದಿಲ್ಲ, ನಿಮ್ಗೆ ಕಂಟ್ರೋಲಲ್ಲಿ ಇರೋದಿಲ್ಲ ಆ ಸಾಧನ. ಯಾಕಂದ್ರೆ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ನೋವು ಇರ್ಬೋದು, ಕಾಯಿಲೆ ಇರ್ಬೋದು. ನನ್ನ ಆರಾಮಾಗಿ ಆ ಕರ್ಮೇಂದ್ರಿಯವನ್ನ ಉಪಯೋಗ ಮಾಡಲಿಕ್ಕೆ ನನಗೆ ಬೇಕಾಗಿರುವಂತ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇಲ್ಲಿ ಆದ್ಮೇಲೆ ಒಂದು ಮುಕ್ತಿ ಅಂತಂದ್ರೆ, ಆತ್ಮ ತನ್ನ ಜೀವಿತಾವಧಿಯಲ್ಲಿ ಮಾಡಿರುವಂತಹ ವಿಕರ್ಮಗಳನ್ನ ರಾಜಯೋಗದಿಂದ ವಿನಾಶ ಮಾಡಿ, ಅಥವಾ ಉಳಿದಿರುವಂತಹ ಸಾಲವನ್ನ ತನ್ನ ಪಾತ್ರ ಮುಗಿದ ಮೇಲೆ ಸೂಕ್ಷ್ಮವತನಕ್ಕೆ ಹೋಗಿ ಸೂಕ್ಷ್ಮ ಶರೀರದ ಮೂಲಕ ತನ್ನ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಿ, ಅಕೌಂಟ್ ಅನ್ನ ಸೆಟ್ಲ್ ಮಾಡಿ ಪರಂಧಾಮಕ್ಕೆ ಹೋಗತ್ತಲ್ಲ, ಅದು ಮುಕ್ತ ಮುಕ್ತಿ ಸ್ಥಿತಿ. ಅಂದ್ರೆ ಎಲ್ಲ ಸಾಲ ತೀರ್ತು. ಏನೋ ಕಾಯಿಲೆ ಬಂದಿತ್ತು, ಮಾತ್ರೆ ತಗೊಂಡಿದ್ದೀರಿ, ಅಷ್ಟು ವರ್ಷದವರೆಗೆ ತಗೊಂಡಿದ್ದೀರಿ, ಅಷ್ಟು ತಿಂಗಳವರೆಗೆ ತಗೊಂಡಿದ್ದೀರಿ, ಕಾಯಿಲೆ ಪೂರ್ತಿ ಹೋಯ್ತು. ಅವಾಗ ಆ ಕಾಯಿಲೆ ನಿಮ್ಗೆ ಮತ್ತೆ ಪುನಃ ತೊಂದರೆ ಕೊಡೋದಿಲ್ಲ. ಪೂರ್ತಿ ಅಷ್ಟು ಸಮಯದವರೆಗೆ ನೀವು ತೆಗೆದುಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ, ಮತ್ತು ವಾಪಸ್ ಸ್ವಲ್ಪ ಕಾಯಿಲೆ ಉಳ್ಕೊಂಡ್ರೆ ಮತ್ತು ವಾಪಸ್ ಅದು ಉಲ್ಬಣವಾಗುವಂತ ಸಾಧ್ಯತೆ ಇರ್ತದೆ. ಹಾಗೆ ಆದ್ಮೇಲೆ ನಾವಿಲ್ಲಿ ಏನ್ ಮಾಡ್ತೀವಿ, ಅಮೃತ ವೇಳೆಯಲ್ಲಿ ಭಗವಂತನಿಂದ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಸ್ವಲ್ಪ ಕಾಯಿಲೆಯಿಂದ ದೂರವಾಗ್ತೀವಿ. ಮತ್ತು ವಾಪಸ್ ಕರ್ಮಕ್ಷೇತ್ರಕ್ಕೆ ಬಂದಾಗ ದೇಹ ಅಭಿಮಾನದಲ್ಲಿ ಬಂದು, ದೇಹ ಭಾವನದಲ್ಲಿ ಬಂದು ಮತ್ತೆ ಕಾಯಿಲೆ ತನ್ಕೊಂಡ್ಬಿಡ್ತೀವಿ. ಜ್ವರ ಬಂತು, ಮಾತ್ರೆ ತಗೊಂಡ್ರಿ, ಕಾಯಿಲೆ ಗುಣ ಮಾಡ್ಕೊಂಡ್ರಿ, ಸರಿ. ಮತ್ತೆ ವಾಪಸ್ ಹೊರಗಡೆ ಹೋದ್ರೆ ಐಸ್ ಕ್ರೀಮ್ ತಿಂದ್ರಿ, ತಣ್ಣೀರು ಕುಡಿದ್ರಿ, ತಣ್ಣೀರು ಸ್ನಾನ ಮಾಡಿ, ಏನಾಗ್ತದೆ, ಮತ್ತೆ ವಾಪಸ್ ಕಾಯಿಲೆ ಬಂದ್ಬಿಡುತ್ತಲ್ವಾ? ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾರೆ, ಮುಕ್ತಿ ಅಂತಂದ್ರೆ ನಾನು ಮಾಡಿರುವಂತಹ ವಿಕರ್ಮಗಳಿಂದ
ನಾನು ಮುಕ್ತನಾಗುವಂಥದ್ದು. ಹಾ, ಇನ್ನು ಕೆಲವೊಂದ್ಸಲ ಏನಾಗ್ತದೆ, ಕಾಯಿಲೆಗಳು ಇರ್ತವೆ, ವೈರಸ್ ಬ್ಯಾಕ್ಟೀರಿಯಾಗಳು ಒಳಗಡೆಗಿದ್ದಾವೆ. ಆದರೆ ಸ್ವಲ್ಪ ಸಮಯಕ್ಕೋಸ್ಕರ ನಾನು ಆ ನೋವಿನಿಂದ ಮುಕ್ತನಾಗ್ತೇನೆ. ಹೀಗೆ ಪೇನ್ ಕಿಲ್ಲರ್ ತಗೊಳ್ಳೋದು, ನೋವು ನಿವಾರಕ ಮಾತ್ರೆ. ನೋವು ನಿವಾರಕ ಮಾತ್ರೆಯಿಂದ ಕಾಯಿಲೆ ಗುಣ ಆಗಲ್ಲ ಆತ್ಮೀಯರೇ, ಆ ಸಮಯದಲ್ಲಿ ನೋವು ಮಾತ್ರ ಕಡಿಮೆ ಆಗಿರ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನಿಮ್ಮ ಮನೇಲಿ ಮದುವೆ ಇದೆ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಂದಾಗ ನಿಮಗೆ ಮಂಡಿನೋ ತಲೆನೋ ಹೊಟ್ಟೆನೋ ಯಾವ ಕಡೆನೂ ಗಮನ ಇರುವುದಿಲ್ಲ. ಯಾಕಂದ್ರೆ ಮನಸ್ಸು ಏನಾಗಿರ್ತದೆ, ಆ ಕರ್ಮದ ಕಡೆಗಿರ್ತದೆ. ಅದು ಒಂದ್ಸಲ ಮುಗಿದ ಮೇಲೆ ಶರೀರದ ಕಡೆ ಗಮನ ಕೊಟ್ಟಾಗ ಮಂಡಿ ಎಷ್ಟು ನೋಯ್ತಾ ಇದೆ, ಹೊಟ್ಟೆ ಎಷ್ಟು ನೋಯ್ತಾ ಇದೆ, ತಲೆ ಎಷ್ಟು ನೋಯ್ತಾ ಇದೆ ಅಂತ ಗೊತ್ತಾಗ್ತದೆ. ಹಾಗೆ ರಾಜಯೋಗದಲ್ಲಿ ನಾವು ಕುಳಿತುಕೊಂಡಾಗ ನಮಗೆ ಮುಕ್ತಿಯ ಫೀಲಿಂಗ್ ಆಗ್ತದೆ. ಹಾಗಂತ ವಿಕರ್ಮ ವಿನಾಶ ಆಯ್ತು ಅಂತ ಅರ್ಥ ಅಲ್ಲ. ಅದಕ್ಕಾಗಿ ರಾಜಯೋಗದಲ್ಲಿ ಕೂತ್ಕೊಂಡಾಗ ನಮ್ಗೆ ಶಾಂತಿಯ, ಸುಖದ, ಆನಂದದ ಅನುಭವ ಆಗ್ತದೆ. ಹೇಗೆ ನಾವು ಬಾಬನ ಮನೆಗೆ ಹೋದಾಗ, ಮೌಂಟ್ ಅಬುಗೆ ಹೋದಾಗ, ಬಟ್ಟಿಗೆ ಹೋದಾಗ, ಅಥವಾ ಭಕ್ತಿ ಮಾರ್ಗದಲ್ಲಿ ದೇವಸ್ಥಾನಕ್ಕೆ ಹೋದಾಗ, ಆ ಭಗವಂತನ ಜೊತೆ ಜೋಡಣೆ ಆದಾಗ ಭಗವಂತ ಏನ್ ಮಾಡ್ತಾರೆ, ಪೇನ್ ಕಿಲ್ಲರಿಂದ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಓಕೆನಾ? ಅವಾಗ ಅಷ್ಟು ಸಮಯ ನಾವೇನ್ ಮಾಡ್ತೀವಿ, ಈ ಪ್ರಪಂಚದಿಂದ, ಪ್ರಾಪಂಚಿಕ ವ್ಯವಹಾರದಿಂದ, ಮನುಷ್ಯಾತ್ಮರಿಂದ, ವಿಕಾರದಿಂದ, ನೆಗೆಟಿವ್ ಎನರ್ಜಿಯಿಂದ ದೂರ ಆಗಿರೋದಕ್ಕೆ ನಮಗೆ ಮುಕ್ತಿ ಅಂತ ಅನಿಸುತ್ತೆ. ಆದ್ರೆ ವಾಸ್ತವಿಕವಾಗಿ ಅದು ಮುಕ್ತ ಅಲ್ಲ. ಭಕ್ತಿ ಮಾರ್ಗದಲ್ಲೂ ಕೂಡ ಉಪವಾಸಗಳನ್ನ, ವ್ರತಗಳನ್ನ, ಪೂಜೆಗಳನ್ನ, ತೀರ್ಥಯಾತ್ರೆಯನ್ನು ಮಾಡಿದಾಗ ಸ್ವಲ್ಪ ಹಗುರತೆ ಅಂತ ಅನಿಸ್ತಾ ಇತ್ತು. ಮತ್ತು ವಾಪಸ್ ಕರ್ಮಕ್ಷೇತ್ರಕ್ಕೆ, ಕುಟುಂಬದೊಳಗಡೆ ಬಂದಾಗ ಮತ್ತು ಬಂಧನದ ಅನುಭವ ಆಗ್ತಾ ಇತ್ತು. ಆದರೆ ಇಷ್ಟು ರಾಜಯೋಗವನ್ನು ನೀವು ಮಾಡ್ತಾ 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 ಹೋಗ್ತಿರೋ ಅವಾಗಷ್ಟೇನಾಗುತ್ತೆ, ಪವರ್ಫುಲ್ ರಾಜಯೋಗ ಮಾಡಿದಾಗ ಆ ವಿಕರ್ಮ ಏನಾಗ್ತದೆ, ಸುಟ್ಟೋಗ್ತದೆ, ಬರ್ನ್ ಆಗ್ಬಿಡ್ತದೆ. ಅವಾಗ ನೀವೇನಾಗ್ತೀರಿ, ಆ ಕಾಯಿಲೆಯಿಂದ, ಶಾರೀರಿಕ ಕಾಯಿಲೆ ಇರ್ಬೋದು, ಮಾನಸಿಕ ಕಾಯಿಲೆ ಇರ್ಬೋದು. ಆದ್ಮೇಲೆ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ನಿಮ್ಮ ಜೀವನದಲ್ಲಿ ಶಾರೀರಿಕ ಕಾಯಿಲೆಗಳು ಬಂದಾಗ ಎಷ್ಟು ಟ್ರೀಟ್ಮೆಂಟ್ ತಗೊಂಡು ಕೂಡ ಕಡಿಮೆ ಆಗೋದೇ ಇಲ್ಲ. ರಾಜಯೋಗ ಮಾಡ್ತಾ 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 ಹೋದಾಗ ಅದು ಕಡಿಮೆ ಆಗುವಂತ ಸಮಯ ಬಂದಾಗ ಯಾರೋ ಒಬ್ರು ವೈದ್ಯ ಒಂದು ಬೇರು ಕೊಟ್ಟು ಬಿಡ್ತಾರೆ, ಬೇರು ಉಜ್ಜು ಬಿಟ್ಟು ಅದನ್ನ ಕಷಾಯ ಮಾಡಿ ಕುಡಿದು ಬಿಟ್ಟು ಕಾಯಿಲೆ ಹೋಗ್ಬಿಡುತ್ತೆ. ನಾವೇನ್ ತಿಳ್ಕೊಂಡ್ಬಿಡ್ತಾವೆ, ಅಯ್ಯೋ ಇದೇ ಮೊದಲೇ ಸಿಕ್ಕಿದ್ದು, ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕಿತ್ತು, ಯಾಕೆ ಕಷ್ಟಪಡ್ಬೇಕಿತ್ತು, ಅಷ್ಟು ನಿಮ್ಮ ಲೆಕ್ಕಾಚಾರ ಇತ್ತು. ಒಂದ್ಸಲ ಸಾಕಾರದಲ್ಲಿ ಪುಟ್ಪರ್ತಿ ಸಾಯಿಬಾಬಾ ಇದ್ದಾಗ ಅವರು ಭಾನುವಾರ ದರ್ಶನಕ್ಕಂತ ಬಂದಿರ್ತಾರೆ. ಬಂದಾಗ ಅವರ ಎದುರುಗಡೆ ಪ್ಯಾರಾಲಿಸಿಸ್ ಇರುವಂತ ಒಬ್ಬ ವ್ಯಕ್ತಿ ಕುಂತಿರ್ತಾನೆ, ವೀಲ್ ಚೇರ್ ಅಲ್ಲಿ. ಸಾಯಿಬಾಬಾ ಹೇಳಿದ್ರೆ ಎದ್ದು ಬಾ ಅಂತ ಹೇಳ್ತಾರೆ. ಅವಾಗ ಅವನಲ್ಲಿ ತನಗೆ ಎದ್ದು ಬರ್ಲಿಕ್ಕೆ ಆಗೋದಿಲ್ಲ, ನನಗೆ ಪ್ಯಾರಾಲಿಸಿಸ್ ಬಂದಿದೆ, ಎದ್ದು ಬಾ ಅಂತ ಪುನಃ ಪುನಃ ಹೇಳಿದಾಗ ಹೇಳುವಂತ ಪ್ರಯತ್ನವನ್ನು ಮಾಡ್ತಾನೆ. ಪ್ರಯತ್ನವನ್ನ ಮಾಡಿ ನಡ್ಕೊಂಡು ಬರ್ತಾನೆ. ನಡ್ಕೊಂಡು ಬರ್ತಾನೆ, ನಾರ್ಮಲ್ ಆಗಿ ನಡ್ಕೊಂಡು ಬರ್ದಿದ್ರು ಕೂಡ ಪ್ರಯತ್ನ ಮಾಡಿ ನಡ್ಕೊಂಡು ಬರ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತದೆ. ವಿಜ್ಞಾನದ ಸಾಧನದಿಂದ, ಮೆಡಿಸಿನಿಂದ ಕಾಯಿಲೆ ಗುಣ ಆಗದೆ ಇರುವಂತದ್ದು ಜಾದುವಿನ ರೂಪದಲ್ಲಿ, ಇವತ್ತು ಕೂಡ ಬಾಬಾ ಮುರಳಿ ಹೇಳಿದಲ್ಲ, ಜಾದು ಅಂತ ರೂಪದಲ್ಲಿ ಪುಟ್ಪರ್ತಿ ಸಾಯಿಬಾಬಾನ ಮೂಲಕ ಏನಾಯ್ತು, ಪ್ಯಾರಾಲಿಸಿಸ್ ಗುಣ ಆಯ್ತು. ಈ ಶಕ್ತಿ ಸಾಯಿಬಾಬಾ ಹತ್ರ ಇದೆ. ಸರಿ, ಆ ನಂತರದಲ್ಲಿ ಇನ್ನೊಂದು ವಾರದಲ್ಲಿ ಇನ್ನೊಂದು ಪೇಷಂಟ್ ಅನ್ನ ತಂದು ಕುಳಿಸ್ತಾರೆ ಸಾಯಿಬಾಬಾ ಎದುರುಗಡೆಗೆ. ಸಾಯಿಬಾಬಾ ಅವರನ್ನು ಕರೆಯೋದೇ ಇಲ್ಲ, ಹಿಂದೆ ಮುಂದೆ ತಿರುಗಿಸ್ತಾರೆ, ಆದ್ರೂ ಕರೆಯೋದಿಲ್ಲ. ಆಮೇಲೆ ಎಲ್ಲಾ ಫಂಕ್ಷನ್ ಮುಗಿದ ಮೇಲೆ ಸಾಯಿಬಾಬಾ ಇರುವಂತ ರೂಮ್ ನಲ್ಲಿ ಆ ಪೇಷಂಟ್ ಅನ್ನ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ, ನೋಡಿ ಹೋದ ವಾರ ನೀವು ನನ್ನನ್ನ ಕರೆದಿದ್ರಿ, ನಾನು ಪೇಷಂಟ್ ಆಗಿದ್ದೆ, ಪ್ಯಾರಾಲಿಸಿಸ್. ನಿಮ್ಮಿಂದ, ನಿಮ್ಮ ದಯೆಯಿಂದ, ಕೃಪಾ ಕಟಾಕ್ಷದಿಂದ ನಾನೇನ್ ಮಾಡಿದೆ, ಈ ಕಾಯಿಲೆಯಿಂದ ಹೊರಗಡೆಗೆ ಬಂದೆ. ದಯವಿಟ್ಟು ಇವರನ್ನೂ ಕೂಡ ಕಾಯಿಲೆಯಿಂದ ದೂರ ಮಾಡಿಸಿ. ಸಾಯಿಬಾಬಾ ಹೇಳ್ತಾರೆ, ನಾನ್ ಮಾಡ್ಲಿಕ್ಕೆ ಆಗಲ್ಲ, ನಿನ್ನ ಕರ್ಮದ ಲೆಕ್ಕಾಚಾರ ಕ್ಲಿಯರ್ ಆಗಿತ್ತು, ಅದಕ್ಕೆ ಭಗವಂತ ನನಗೆ ಪ್ರೇರಣೆಯನ್ನು ಕೊಟ್ಟಿದ್ರು, ನಾನು ನಿನ್ನ ಕರೆದೆ, ನೀನು ಬಂದೆ, ನಿನ್ನ ಲೆಕ್ಕಾಚಾರ ಕ್ಲಿಯರ್ ಆಯ್ತು. ಆದರೆ ಈ ಆತ್ಮ ನಿಂದು ಲೆಕ್ಕಾಚಾರ ಕ್ಲಿಯರ್ ಆಗದೆ ಇರುವಂತ ಕಾರಣದಿಂದ ಭಗವಂತನಿಂದ ನನಗೆ ಪ್ರೇರಣೆ ಬಂದಿಲ್ಲ. ಅಂದ್ರೆ ಆ ಲೆಕ್ಕಾಚಾರ ಕ್ಲಿಯರ್ ಆಗುವಂತ ಸಂದರ್ಭದಲ್ಲಿ ಏನಾಗ್ತದೆ ಆದ್ಮೇಲೆ, ನಮ್ಮ ಮಾನಸಿಕ, ಶಾರೀರಿಕ ಕಾಯಿಲೆಗಳು, ಸಮಸ್ಯೆಗಳು, ವಿಘ್ನಗಳು, ನೋವುಗಳು ಪರಿಹಾರವಾಗ್ತವೆ. ಅದು ಈಗ ಸಂಗಮ ಯುಗ. ಓಕೆ, ಅದಕ್ಕಾಗಿ ಮುಕ್ತ ಅಂತಂದ್ರೆ ಏನು ಅಂತಂದ್ರೆ, ಆ ಸಮಸ್ಯೆಯಿಂದ, ವಿಘ್ನದಿಂದ, ಕಾಯಿಲೆಯಿಂದ, ನೋವಿನಿಂದ ನಾನು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದರ ಮೂಲಕ, ರಾಜಯೋಗದ ಮೂಲಕ ಆ ಸಮಸ್ಯೆಯಿಂದ ಹೊರಗಡೆ ಬರುವಂತ ಒಂದು ಪ್ರಕ್ರಿಯೆ, ವಿಧಿವಿಧಾನ ಮತ್ತು ಕರ್ಮ.
ಅದಕ್ಕೆ ಭಗವಂತ ಹೇಳ್ತಾರೆ, ನೀನು ಮಾಡಿರುವಂತ ವಿಕರ್ಮವನ್ನ 2 ರೀತಿಯಲ್ಲಿ ಅದರಿಂದ ಹೊರಗಡೆಗೆ ಬರಬಹುದು ನೀವು. ಒಂದು, ಅದಕ್ಕೆ ಸಂಬಂಧಪಟ್ಟಂತ ಸರಿಸಮಾನವಾದಂತ ಶಿಕ್ಷೆಯನ್ನ ಅನುಭವಿಸಿ ಅಲ್ಲಿಂದ ಹೊರಗಡೆ ಬರಬಹುದು. ಇಲ್ಲ, ರಾಜಯೋಗವನ್ನ ಮಾಡೋದರ ಮೂಲಕ ಅಲ್ಲಿಂದ ನೀನು ಹೊರಗಡೆಗೆ ಬರಬಹುದು. ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ನಿಮ್ಗೊಂದು ಅವಕಾಶ ಇದೆ. ಯಾರಿಗೆ? ಭಗವಂತನ ಮಕ್ಕಳಿಗೆ ಮಾತ್ರ. ಅದು ಪವರ್ಫುಲ್ ಯೋಗವನ್ನು ಮಾಡಿದ್ರೆ ಮಾತ್ರ. ಇದಕ್ಕೆ ಏನ್ ಹೇಳ್ತಾರೆ? ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಇರುವಂತಹ ಸಾಲದಿಂದ ಸಾಲ ತೀರಿಸೋದರ ಮೂಲಕ ನಾನೇನಾಗೋದು? ಮುಕ್ತನಾಗುವಂಥದ್ದು, ಅದರಿಂದ ಹೊರಗಡೆಗೆ ಬರುವಂಥದ್ದು, ನಿಜವಾದಂತ ಜೀವನದ ಅನುಭವವನ್ನು ಮಾಡುವಂಥದ್ದು. ಎಲ್ಲಿವರೆಗೆ ನೀವು ಮುಕ್ತರಾಗೋದಿಲ್ವೋ ಅಲ್ಲಿವರೆಗೆ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪರಂಧಾಮಕ್ಕೆ ಹೋಗಿದ್ದೀರಿ ಅಂತಂದ್ರೆ ಅಲ್ಲಿ ನಿಮ್ದು ಯಾವುದು ಸಾಲ ಇಲ್ಲ ಅಂತ ಲೆಕ್ಕ. ಅಲ್ಲಿ ಯಾವುದು ಬಂಧನನೂ ಇಲ್ಲ, ಅಲ್ಲಿ ಸಾಲನೂ ಇಲ್ಲ. ಸಾಲ ಇಲ್ಲ ಅಂತಂದ್ಮೇಲೆ ನಿಮ್ಗೆ ಎಲ್ಲೂ ದುಃಖ ಬರ್ಲಿಕ್ಕೆ ಸಾಧ್ಯವಿಲ್ಲ. ಸರಿ, ಇನ್ನು ಪರಂಧಾಮದಲ್ಲಿ ಇದ್ದೀರಾ, ಆತ್ಮ ಇದೆ, ಮನಬುದ್ಧಿ ಸಂಸ್ಕಾರ ಇದೆ, ಅಲ್ಲಿ ಕರ್ಮನೇ ಇಲ್ಲ. ಮುಕ್ತಿ ಜೀವನ್ ಮುಕ್ತಿ ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿ ಕರ್ಮ ಮಾಡಿದ್ರೆ ತಾನೇ ಕರ್ಮ ಬಂಧನನೋ ಕರ್ಮ ಸಂಬಂಧನೋ ಅಂತ ಹೇಳುವಂಥದ್ದು. ಕರ್ಮನೇ ಇಲ್ಲ ಅಂತಂದ್ಮೇಲೆ ಅಡಿಗೆ ಮಾಡಿದ್ರೆ ತಾನೇ ಉಪ್ಪಿದೆ, ಹುಳಿ ಇದೆ, ಖಾರ ಇದೆ, ಸಿಹಿ ಇದೆ ಅಂತ ಹೇಳೋದು. ಅಡಿಗೆನೇ ಮಾಡಿಲ್ಲ ಅಂದ್ರೆ ರುಚಿ ಹೆಂಗ್ ಕಂಡುಕೊಳ್ಳೋದು? ಕರ್ಮ ಮಾಡಿದ್ರೆ ತಾನೇ ಒಳ್ಳೇದು ಕೆಟ್ಟದ್ದು, ಸರಿ ತಪ್ಪು, ಸುಖ ದುಃಖ ಅಂತ ವ್ಯತ್ಯಾಸ ಮಾಡ್ಲಿಕ್ಕೆ ಬರ್ತದೆ. ನೀವು ಕೇಳ್ತೀರಾ, ಅಣ್ಣವ್ರೆ ಈ ಕಾಫಿ ಸ್ವೀಟ್ ಇದೆಯೋ ಹೇಗೆ ನೋಡಿ ಅಂತ. ಮಾಡಿಕೊಡಿ ಅಕ್ಕೋರೆ, ಕುಡಿದು ಬಿಟ್ಟು ನೋಡ್ತೇನೆ. ನೀವು ಕಾಫಿನೇ ತಂದು ಕೊಡ್ತೇನೆ, ಸಿಹಿ ಇದೆಯೋ ಕಹಿ ಇದೆಯೋ ನಾನೆಲ್ಲಿಂದ ಹೇಳಿ? ಕರ್ಮ ಮಾಡಿರುವಂತ ಆತ್ಮನಿಗೆ ತಾನೇ ಕರ್ಮದ ಫಲದ ಅನುಸಾರದಲ್ಲಿ ಸುಖ ದುಃಖದ ಅನುಭವ ಆಗ್ತದೆ. ಪರಂಧಾಮದಲ್ಲಿ ನಿಮ್ಗೆ ಕರ್ಮನೇ ಇಲ್ಲ, ಏನ್ ಅನುಭವ ಆಗ್ತದೆ? ಹಂಗಂದ್ರ ಅಣ್ಣವ್ರೆ ಸಿಂಪಲ್, ರಾತ್ರಿ ಮಲಗಿದೆ, ನಿಮ್ಗೆ ಏನ್ ಅನುಭವ ಆಗ್ತದೆ? ನಿದ್ದೆ ಚೆನ್ನಾಗಿ ಬಂದಿದೆಯಪ್ಪ, ಏನ್ ಅನುಭವ ಆಗ್ತದೆ ನಿಮ್ಗೆ? ಸಿಹಿ ಅನುಭವ ಆಗ್ತದ? ನೋವಿನ ಅನುಭವ ಆಗತ್ತಾ? ಖುಷಿಯ ಅನುಭವ ಆಗತ್ತಾ? ದುಃಖದ ಅನುಭವ ಆಗತ್ತಾ? ನೋವಿನ ಏನ್ ಅನುಭವ? ಏನೂ ಆಗೋದಿಲ್ಲ ಅಲ್ಲಿ. ಯಾಕಂತಂದ್ರೆ ನೀವಲ್ಲಿ ಏನು ಕರ್ಮ ಮಾಡ್ತಾನೆ ಇಲ್ಲ, ನೀವು ಎಚ್ಚರಾವಸ್ಥೆಯಲ್ಲಿ ಇಲ್ಲ, ಯಾರ ಜೊತೆ ಕನೆಕ್ಟ್ ಆಗಿಲ್ಲ. ನೀವು ಪ್ರಪಂಚದಲ್ಲಿ ಇದ್ದೀರಿ ಹೇಳುವಂತ ಆ ಒಂದು ಸ್ಮೃತಿ ಭಾವನೂ ಕೂಡ ನಿನಗಿಲ್ಲ. ಇದು ಶರೀರ ಅಂತನೂ ಕೂಡ ನಮಗೆ ಗೊತ್ತಿಲ್ಲ. ನೋ ಫೀಲಿಂಗ್. ಹೌದು ತಾನೆ? ಹಾಗೆ ಪರಮಧಾಮದಲ್ಲಿರುವಾಗ ಆತ್ಮನಿಗೆ ಯಾವುದೇ ಫೀಲಿಂಗ್ ಇಲ್ಲ, ಎಲ್ಲದಿಂದ ಮುಕ್ತ, ಡಿಟ್ಯಾಚ್. ಓಕೆ, ಸರಿ. ಈಗ ಜೀವನ ಮುಕ್ತ ಸ್ಥಿತಿಗೆ ಬರೋಣ. ಜೀವನ್ ಮುಕ್ತ ಸ್ಥಿತಿಯಲ್ಲಿ ಆತ್ಮ ಇದೆ, ಆತ್ಮನಿಗೆ ಮನಬುದ್ಧಿ ಸಂಸ್ಕಾರ ಇದೆ, ಶರೀರ ಇದೆ, ಸ್ಥೂಲ ಪ್ರಪಂಚ ಇದೆ, ಆತ್ಮದ ಪಾತ್ರ ನಡೀತಾ ಇದೆ, ಎಲ್ಲಾ ಕರ್ಮವನ್ನು ಮಾಡ್ತಾ ಇದೆ. ಆದ್ರೆ ಆ ಕರ್ಮದ ಫಲ ಆತ್ಮನಿಗೆ ನೋವು, ಬಂಧನ, ಕಷ್ಟ, ದುಃಖದ ಅನುಭವ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಆ ಪ್ರಪಂಚದಲ್ಲಿ ಏನು ಆ ಸಾಧನವನ್ನು ಉಪಯೋಗ ಮಾಡ್ಕೊಳ್ತಾ ಇದೆಯೋ ಅದಕ್ಕೆ ಆಲ್ರೆಡಿ ಅವರು ಪೇಮೆಂಟ್ ಅನ್ನ ಮಾಡಿದ್ದಾರೆ. ಆಲ್ರೆಡಿ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಸಂಗಮ ಯುಗದಲ್ಲಿ ನೀವು ಯಾವುದೋ ಒಂದು ಊರಿಗೆ ಹೋಗ್ತೀರಾ, ಓಕೆ, ಒಂದು ಟೂರ್ ಪ್ರೋಗ್ರಾಮ್, 40,000 ರೂಪಾಯಿ ನಿಮ್ಮ ಹತ್ರ ತಗೊಂಡಿರ್ತಾರ ಅವರು 8 ದಿನಕ್ಕೋಸ್ಕರ. ಓಕೆ, ಫ್ಲೈಟ್ ಚಾರ್ಜ್, ಲಾಡ್ಜ್ ಚಾರ್ಜ್, ಊಟ ತಿಂಡಿ, ಎಂಟ್ರೆನ್ಸ್ ಫ್ರೀ ಎಲ್ಲವನ್ನು ಮೊದಲೇ ತಗೊಂಡಿರ್ತಾರೆ. ಓಕೆ, ಆಮೇಲೆ ನೀವು ಊಟ ಮಾಡ್ತೀರಿ, ತಿಂಡಿ ತಿಂತೀರಾ, ಲಾಡ್ಜಲ್ಲಿ ಇರ್ತೀರಾ, ನೀವೇನು ಹಣ ಕೊಡಬೇಕಾಗಿದ್ಯಾ? ಇಲ್ವಲ್ಲ, ನೀವು ಸಾಲಗಾರಲ್ಲ. ಯಾಕೆ? ಆಲ್ರೆಡಿ ಪೇಮೆಂಟ್ ಮಾಡಿಬಿಟ್ಟಿದ್ದೀರಿ. ಅವಾಗ ಅದು ಬಂಧನ ಅಂತ ಅನಿಸೋದಿಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ನೀವು ಯಾವ್ಯಾವ ಮನುಷ್ಯಾತ್ಮರಿಂದ ಪಂಚತತ್ವಗಳಿಂದ ಏನು ತೆಗೆದುಕೊಳ್ತೀರೋ ಶರೀರಕ್ಕೆ ಮತ್ತು ಆತ್ಮಕ್ಕೆ, ಅದನ್ನ ಆಲ್ರೆಡಿ ಸಂಗಮ ಯುಗದಲ್ಲಿ ಈಶ್ವರ್ಯ ಕಾರ್ಯದ ಮೂಲಕ ಪೇಮೆಂಟ್ ಮಾಡಿರುವಂತ ಕಾರಣದಿಂದ ಯಾವುದೇ ಆತ್ಮಗಳ ಜೊತೆಗೆ ನಿಮ್ಗೆ ಸಾಲ ಅಂತ ಆಗುವುದಿಲ್ಲ. ಅದಕ್ಕಾಗಿ ಜೀವನವನ್ನ ನೀವು ಮಾಡ್ತಾ ಇದ್ರು ಕೂಡ ಯಾರಿಂದಲೂ ಕೂಡ ನಿಮ್ಗೆ ದುಃಖ, ಕಷ್ಟ, ಸಮಸ್ಯೆ, ತೊಂದರೆ, ವಿಘ್ನಗಳು ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಜೀವನವನ್ನು ಮಾಡ್ತಾ ಇರ್ತೀರ ನೀವು. ಅದು ಯಾರ ಜೊತೆಗೆ ಸಾಲ ಇಲ್ಲದೆ ಇರುವಂತ ಕಾರಣದಿಂದ ಯಾರು ನಿಮ್ಗೆ ನಿಂದನೆ ಮಾಡೋದಾಗ್ಲಿ, ನಿಮ್ಮ ಮೇಲೆ ಸಿಟ್ಟು ಮಾಡೋದಾಗ್ಲಿ, ಯಾರೋ ನಿಮ್ಗೆ ಕಾಲು ಎಳೆಯೋದಾಗ್ಲಿ, ನಿಮ್ಗೆ ಕೆಟ್ಟದನ್ನ ಬಯಸೋದಾಗ್ಲಿ ಮಾಡೋದಿಲ್ಲ. ಯಾಕೆ ಮಾಡ್ತಾರೆ ಹೇಳಿ ನೋಡೋಣ? ನೀವು ಊರಲ್ಲಿ ಯಾರ್ತಾದ್ರೂ ಸಾಲ ಮಾಡಿದಿದ್ರೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಅವ್ರು ಗಲಾಟೆ ಮಾಡ್ತಾರೆ. ನೀವು ಸಾಲನೇ ಮಾಡಿಲ್ಲ, ನೀವೇ ಅವ್ರಿಗೆ ಹಣ ಕೊಟ್ಟಿದ್ದೀರಿ ಅಂತಂದ್ರೆ ಅವ್ರ್ಯಾಕೆ ನಿಮ್ಗೆ ಗಲಾಟೆ ಮಾಡ್ತಾರೆ ಹೇಳಿ ನೋಡೋಣ?
ಜೀವನ ಮುಕ್ತ ಸ್ಥಿತಿಯಲ್ಲಿ ಯಾರದೇ ಜೊತೆಗೆ ನನ್ನ ಸಾಲ ಇಲ್ಲದೆ ಇರುವಂತ ಕಾರಣದಿಂದ ನನಗೇನ್ ಅನ್ಸುತ್ತೆ, ಈ ಪ್ರಪಂಚದಿಂದ ನಾನು ಡಿಟ್ಯಾಚ್ ಆಗಿದ್ದೇನೆ. ಬಂಧನ ಅಂತ ಯಾವಾಗ ಅನ್ಸತ್ತೆ ನೋಡಿ. ನಿಮ್ಗೆ ತಲೆ ಇದೆ ಅಂತ ಯಾವಾಗ ಗೊತ್ತಾಗ್ತದೆ? ಯಾವಾಗ ಗೊತ್ತಾಗತ್ತೆ ಹೇಳಿ ನಿಮ್ಗೆ ತಲೆ ಇದೆ ಅಂತ? ಅರ್ಚನಕ್ಕ, ನಿಮ್ಗೆ ತಲೆ ಇದೆ ಅಂತ ಯಾವಾಗ ಗೊತ್ತಾಗ್ತದೆ? ಉಪಯೋಗ ಮಾಡ್ದಾಗ. ತಲೆನೋವು ಬಂದಾಗ. ತಲೆನೋವು ಬಂದಾಗ ತಲೆ ಇದೆ ಅಂತ ಗೊತ್ತಾಗ್ತದೆ. ಇದೆ ಅಂತ. ಖಾಲಿ ಗಾಯ ಆದ ಕಾಲು ಇದೆ ಅಂತ ಗೊತ್ತಾಗ್ತದೆ. ಅಲ್ಲಿವರೆಗೆ ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕಾಗಿ ಆದ್ಮೇಲೆ ದುಃಖಗಳು ಬಂದಾಗ, ಕಷ್ಟಗಳು ಬಂದಾಗ ಆ ಕುಟುಂಬ, ಆ ಸಂಬಂಧಿಗಳು ನಮ್ಗೆ ಗೊತ್ತಾಗ್ತಾರೆ ಯಾರು ಏನು ಅಂತ. ಸುಖದಲ್ಲಿದ್ದಾಗ ಎಲ್ಲರೂ ನಮ್ಮವರೇ, ಏನು ತೊಂದರೆ ಏನಿಲ್ಲ ಅಲ್ವಾ? ಅದಕ್ಕಾಗಿ ಜೀವನ ಮುಕ್ತ ಸ್ಥಿತಿಯಲ್ಲಿ ಯಾರದೇ ಜೊತೆಗೆ ನನ್ನ ಬಂಧನ ಇಲ್ದೇ ಇರುವಂತ ಕಾರಣದಿಂದ ಜೀವನದಲ್ಲಿದ್ರೂ ಕೂಡ ಅದು ಮುಕ್ತ ಸ್ಥಿತಿಯ ಅನುಭವ ಆಗ್ತದೆ. ಅದೇ ದ್ವಾಪರ ಕಲಿಯುಗದಲ್ಲಿ ಜೀವನ ಮಾಡ್ತಾ ಇದ್ರು ನಾನು ಮಾಡುವಂತ ಪ್ರತಿಯೊಂದು ಕರ್ಮ ಸಾಲ ಆಗಿರುವಂತ ಕಾರಣದಿಂದ ನಮ್ಗೇನಾಗ್ತದೆ? ದುಃಖದ ಅನುಭವ ಆಗ್ತದೆ. ಆದ್ಮೇಲೆ ನಿಮ್ಮೂರಲ್ಲಿ ಒಂದು ದಿನಸಿ ಅಂಗಡಿ ಇದೆ. ಏನಿದೆ? ಸರಿ. ತಿಂಗಳ ಆರಂಭದಲ್ಲೇ ನೀವು ಅವ್ರಿಗೆ 20,000 ಕೊಟ್ಟಿದ್ದೀರಿ. ಎಷ್ಟು ಕೊಟ್ಟಿದ್ದೀರಿ? 20,000. ಇನ್ನು ನೀವು ಯಾವುದೇ ವಸ್ತುವನ್ನ ತಂದಿಲ್ಲ, 20,000 ಫಸ್ಟಿಗೆ ಕೊಟ್ಬಿಟ್ಟಿದ್ದೀರಾ. ಓಕೆ, ತಿಂಗಳು ಪೂರ್ತಿ ಐಟಮ್ಗಳನ್ನ ತರ್ತಾ ಇದ್ದೀರಾ. ಅವಾಗ ನಿಮ್ಗೆ ಅವನು ನಿಂದನೆ ಮಾಡ್ತಾನೋ ಮಾಡಲ್ವೋ? ಮಾಡ್ತಾರೆ. ಆ ಯಾಕೆ ಮಾಡಲ್ಲ? ಅವಾಗ ನೀವ್ ಏನ್ ಐಟಮ್ ಕೇಳಿದ್ರು ಕೊಟ್ಟಿರ್ತೀರಿ. ಅವಾಗ ಅವ್ನು ಖುಷಿಯಿಂದ ನೀವು ಕೇಳಿರೋದನ್ನ ಕೊಡ್ತಾನೋ ಕೊಡಲ್ವೋ? ಕೊಡ್ತಾನೆ. ಅವನೇನು ಕೊಡ್ತಾ ಇದ್ದಾನೆ? ನೀವು ಕೊಟ್ಟಿರೋದನ್ನೇ ವಾಪಸ್ ಕೊಡ್ತಾ ಇದ್ದಾನೆ. ಗೊತ್ತಿಲ್ಲ ನಿಮ್ಗೆ? ನೀವೇನ್ ಮೊದ್ಲು ಕೊಟ್ಟಿದ್ದೀರೋ ಅದನ್ನೇ ಅವನು ವಾಪಸ್ ಕೊಡ್ತಾ ಇದ್ದಾನೆ. ಅವನೇನು ನಿಮ್ಮ ಮೇಲೆ ದಯೆ ತೋರಿಸ್ತಾ ಇಲ್ಲ. ಹಾಗೆ ಪ್ರಪಂಚದಲ್ಲಿ ಆದ್ಮೇಲೆ ಯಾರು ನಮ್ಮ ಮೇಲೆ ದಯೆ ತೋರಿಸೋದಿಲ್ಲ. ನಾವೇನು ಕೊಟ್ಟಿದ್ದೀವೋ ಅದನ್ನೇ ನಮ್ಗೆ ವಾಪಸ್ ಕೊಡ್ತಾರೆ. ಸರಿ, ಅದೇ ದಿನಸಿ ಅಂಗಡಿಯಲ್ಲಿ 10,000 ರೂಪಾಯಿ ಸಾಲ ಇದೆ. ಏನಿದೆ? ಯಾಕೆ? ಯಾಕಂದ್ರೆ ಸಾಲ ತಗೊಂಡಿದ್ದೀರಾ, ನಿಮ್ಮ ಹತ್ರ ದುಡ್ಡಿಲ್ಲ. ಸರಿ, 10,000 ರೂಪಾಯಿ ಸಾಲ ಮಾಡ್ಕೊಂಡು ಇವತ್ತು ಮತ್ತೆ 500 ರೂಪಾಯಿ ಐಟಮ್ ತರ್ಲಿಕ್ಕೆ ಹೋಗ್ತೀರಿ ಅವನ ಹತ್ರ. ಅವಾಗ ಅವನು ಖುಷಿಯಿಂದ ಕೊಡ್ತಾನೋ ಮನಸ್ಸಲ್ಲಿ ನಿಮ್ಮನ್ನ ಬೈತಾ ಕೊಡ್ತಾನೋ? ಇದನ್ನೇ ನಮ್ಮ ಜೀವನದಲ್ಲಿ ಆಗೋದು ಆದ್ಮೇಲೆ. ಆಲ್ರೆಡಿ ಪತಿ ಹತ್ರ, ಮಕ್ಕಳ ಹತ್ರ, ಮೊಮ್ಮಕ್ಕಳ ಹತ್ರ, ಯೋಗೇಶನ ಜೊತೆಗೆ, ಈಶ್ವರಿ ಸೆಂಟರ್ ಟೀಚರ್ ಜೊತೆಗೆ ಲೆಕ್ಕಾಚಾರ ಇದೆ. ಸರಿನಾ? ಅದ್ರ ಜೊತೆಗೆ ನಾವು ಮತ್ತೆ ಸಿಟ್ಟು ಮಾಡ್ಕೊಳ್ಳೋದು, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಮತ್ತೊಂದಿಷ್ಟು ಸಾಲ ಮಾಡ್ಕೊಳ್ಳೋದು. ಅವಾಗ ಏನಾಗ್ತಾ ಹೋಗ್ತದೆ? ಮತ್ತು ಲೆಕ್ಕಾಚಾರಗಳು ಜಾಸ್ತಿ. ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ ಅಂತ ನೀವೇನ್ ಮಾಡ್ದಂಗಾಯ್ತು? ಸಾಲ ತೀರಿಸ್ದಂಗಾಯ್ತು, ಸಾಲ ಮಾಡ್ದಂಗಾಯ್ತು. ಅಂಗಡಿಯವನ್ ಸರಿ ಇಲ್ಲ. ಯಾಕೆ ಅಂಗಡಿಯವನ್ ಸರಿ ಇಲ್ಲ? 10,000 ರೂಪಾಯಿ ಸಾಲ ಮಾಡ್ಕೊಂಡು ಇನ್ನೊಂದು 500 ರೂಪಾಯಿ ಮಾಡ್ಕೊಟ್ಟಿದ್ದಿಲ್ಲ ಸಾಲನ. ಯಾಕೆ ಸರಿ ಇಲ್ಲ ಅಂದ್ರೆ ಪ್ರತಿದಿನ ಮನೆಯಲ್ಲಿ ಇದ್ದಾಗ ನಿಮ್ಮಿಂದ ಅಶಾಂತಿ, ದುಃಖ, ನೋವು, ಚಿಂತೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವನ್ನ ನಿಮ್ಮಿಂದ ವಿಶ್ವಕ್ಕೆ ಕಳಿಸಿದಾಗ ಸಾಲದಿಂದ ಮುಕ್ತರಾಗ್ತಾರೋ ಸಾಲಗಾರಾಗ್ತಿರೋ? ಯಾರಿಗೂ ಬೈದಿಲ್ಲಪ್ಪ, ನಾನು ತುಂಬಾ ಒಳ್ಳೆಯವನು ಅನ್ನೋರೆ ನಮ್ಗೇ ಕಷ್ಟ ಬರ್ತದೆ. ಮನಸ್ಸಲ್ಲಿ ಸಿಟ್ಟು ಬರ್ತದೋ ಬರಲ್ವೋ? ಆಗ ಸಿಟ್ಟಿನ ಪ್ರಭಾವ ವಾಯುಮಂಡಲದ ಮೇಲೆ ಬೀಳತ್ತೋ ಬೀಳಲ್ವೋ? ಮಾಡುವಂತ ಆಹಾರದ ಮೇಲೆ ಅದರ ಪ್ರಭಾವ ಬೀಳತ್ತೋ ಬೀಳಲ್ವೋ? ಅದನ್ನ ಯಾರು ತಿಂತಾರ ಅವ್ರ ಮೇಲೆ ಪ್ರಭಾವ ಬೀಳತ್ತೋ ಬೀಳಲ್ವೋ? ಲೆಕ್ಕಾಚಾರ ಜಾಸ್ತಿ ಆಯ್ತೋ ಆಗಲ್ವೋ? ಜಗಳ ಆಗತ್ತೋ ಆಗಲ್ವೋ? ಇದಕ್ಕೆ ಜೀವನ ಮುಕ್ತಿ ಅಂತ ಹೇಳ್ತಾರೋ ಜೀವನ ಬಂಧ ಅಂತ ಹೇಳ್ತಾರೋ? ಜೀವನ ಮುಕ್ತಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ರಾಜಯೋಗವನ್ನ ಮಾಡಿ, ಪೇಮೆಂಟ್ ಅನ್ನ ಮಾಡಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಅದನ್ನ ಇವತ್ತು ಬಾಬಾ ಶ್ಲೋಕನಲ್ಲಿ ಹೇಳಿದ್ದಾರೆ. ನೀವು ಎಷ್ಟು ಸ್ವಪುರುಷಾರ್ಥದ ಕಡೆ ಗಮನವನ್ನ ಕೊಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಜೊತೆಗೆ ನಿಮ್ಮ ಸುತ್ತಲಿರುವಂತ ಆತ್ಮಗಳ ಲೆಕ್ಕಾಚಾರಗಳು ಕೂಡ ಏನಾಗ್ಬಿಡ್ತವೆ? ಕ್ಲಿಯರ್ ಆಗ್ಬಿಡ್ತದೆ. ಅವರ ಸಮಸ್ಯೆನೂ ಕೂಡ ಪರಿಹಾರ ಆಗ್ಬಿಡ್ತದೆ.
ಅದಕ್ಕಾಗಿ ದಿನದಲ್ಲಿ ಎಷ್ಟು ಸಮಯ ನಿಮ್ಮ ಮನಸ್ಸಿನ ಮೂಲಕ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ಶಕ್ತಿ ಹೊರಗಡೆ ಹೋಗ್ತಾ ಇದೆ, ದೇಹ ಅಂತ ತಿಳ್ಕೊಂಡ್ಬಿಟ್ಟು ದೇಹ ಅಭಿಮಾನ, ನಾನು ಸುಂದರವಾಗಿರ್ಬೇಕು, ನನಗೆ ಬಿಲ್ಡಿಂಗ್ ಬೇಕು, ನನಗೆ ಹೆಸರು ಬೇಕು, ನನಗೆ ಕೀರ್ತಿ ಬೇಕು, ಅದು ಸಿಕ್ಕಿಲ್ಲ ಅಂದ ತಕ್ಷಣ ಸಿಟ್ಟು ಬಂದ್ಬಿಡೋದು, ನನಗೆ ಗೌರವ ಕೊಡ್ಬೇಕು, ಅಭಿಮಾನ ತಾನೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಜಗ, ನನ್ನ ಮನೆ, ಮೋಹ ತಾನೆ. ಇದರ ಪ್ರಭಾವ ವಾತಾವರಣದ ಮೇಲೆ ಬೀಳುತ್ತೋ ಬೀಳಲ್ವೋ, ಲೆಕ್ಕಾಚಾರಗಳು ಆಗ್ತಾವೋ ಆಗಲ್ವೋ, ಅದೇ ಜೀವನ ಬಂದ ಆಗುತ್ತೋ ಆಗಲ್ವೋ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ಎಷ್ಟು ಮೆಡಿಸಿನ್ಸ್ ಅನ್ನ ತಗೊಳ್ತಾ ಹೋಗ್ತಿರೋ ಅಷ್ಟು ಕಾಯಿಲೆ ದೂರವಾಗ್ತದೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಂತಹ ಆಹಾರವನ್ನ ತಿಂತಾ ಹೋದಾಗ, ಒಂದ್ ಕಡೆ ನಾನು ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ತಗೊಳ್ಳೋದು, ಇನ್ನೊಂದು ಕಡೆಯಿಂದ ಆಲೂಗಡ್ಡೆ, ಗೋಬಿ ಮಂಚೂರಿ, ಮಸಾಲೆ ದೋಸೆ, ಉದ್ದಿನ ಬೇಳೆ ತಿಂತಾ ಹೋಗೋದು, ಕಾಯಿಲೆ ಗುಣ ಆಗುತ್ತೋ ಆಗಲ್ವೋ? ಆಗಲ್ಲ. ಒಂದ್ ಕಡೆಯಿಂದ ರಾಜಯೋಗ ಮಾಡ್ತಾ ಇರೋದು, ನನ್ನ ಆತ್ಮ ವಿಶ್ವ ಕಿರಣ ಕೊಡ್ತಾ ಇದ್ದಾರೆ ಅಂತ, ಇನ್ನೊಂದು ಕಡೆಯಿಂದ ಬೇರೆಯವ್ರ ಕೆಟ್ಟತನ ಬಯಸ್ತಾ ಹೋಗೋದು, ಅವಾಗ ಏನಾಗ್ತದೆ? ಜೀವನದಲ್ಲಿ ಬದಲಾವಣೆ ಆಗತ್ತಾ? ಇಲ್ಲ. ಪರಿವರ್ತನೆ ಆಗತ್ತಾ? ಅದಕ್ಕಾಗಿ ಪರಮಾತ್ಮ ಕೇಳ್ತಾ ಇರೋದು ಏನು ಅಂತಂದ್ರೆ, ಮಗು ರಾಜಯೋಗಕ್ಕಂತಾನೆ ಕುಳಿತುಕೊಂಡಾಗ ನೀನು ಎಷ್ಟು ಮುಕ್ತನಾಗಿರ್ತೀಯ? ಸ್ಪಷ್ಟವಾಗಿ ಕೇಳಿ. ಇವಾಗ ಸಂಗಮ ಯುಗದಲ್ಲಿ ಮುಕ್ತಿ, ಜೀವನ ಮುಕ್ತಿ ಅಂತಂದ್ರೆ ಏನು? ಪರಮಧಾಮದಲ್ಲಿ ಮುಕ್ತಿ ಆಗ್ತೀವಿ ಸರಿ, ಅದೇ ಪರಮಧಾಮದಲ್ಲಿ ಮುಕ್ತ ಸ್ಥಿತಿಲಿ ಇದ್ದಾಗ ಆ ಸ್ಥಿತಿ ಅನುಭವ ನಿಮ್ಗೆ ಆಗತ್ತಾ? ಆಗತ್ತಾ? ಪರಮಧಾಮದಲ್ಲಿ ನೀವಿದ್ದೀರಿ, ಆಗಬೇಕು, ಹಂಗ್ ಮಾಡ್ಕೋಬೇಕು. ಆಗಲ್ಲ. ಪರಮಧಾಮದಲ್ಲಿ ನೀವಿದ್ದಾಗ ನಿಮ್ಗೆ ಮುಕ್ತಿಯ ಸ್ಥಿತಿ ಅನುಭವ ಆಗತ್ತಾ? ಆಗಲ್ಲ. ಯಾಕಾಗೋದಿಲ್ಲ? ಅವಾಗ ಅಲ್ಲಿ ಮನಸ್ಸು ಬುದ್ಧಿ ಏನು ಇರಲ್ಲ. ಮನಸ್ಸು ಬುದ್ಧಿ ಇರ್ತದೆ, ಅಲ್ಲ, ಮನಸ್ಸು ಇರ್ತದೆ, ಶರೀರ ಕರ್ಮ ಇಲ್ಲದೆ ಇರುವಂತ ಕಾರಣದ ಆಕ್ಟಿವ್ ಆಗಿರೋದಿಲ್ಲ. ಏನಾಗಿರೋದಿಲ್ಲ? ಶರೀರ ಇದ್ರೆ ಮಾತ್ರ ಆಕ್ಟಿವ್ ಆಗ್ತದೆ. ಅಲ್ಲಿ ಮನಬುದ್ಧಿ ಸಂಸ್ಕಾರ ಇದ್ರೂನು ಕೂಡ ಅಲ್ಲಿ ನಮ್ಗೆ ಅನುಭವ ಆಗೋದಿಲ್ಲ. ಈಗ ರಾತ್ರಿ ಮಲ್ಕೊಂಡಾಗ ನಿಮ್ಮ ಹತ್ರ ಮನಬುದ್ಧಿ ಸಂಸ್ಕಾರ ಇರೋದಿಲ್ವಾ? ಇರುತ್ತೆ. ಶರೀರ ಇಲ್ಲ. ಇರುತ್ತೋ ಇರಲ್ವೋ? ಇರುತ್ತೆ. ಅನುಭವ ಆಗತ್ತಾ? ಆಗಲ್ಲ. ಅರ್ಥ ಆಯ್ತು ನಿಮ್ಗೆ? ಹ್ಮ್. ಹಾಗೇನೆ ಪರಂಧಾಮ ಸ್ಥಿತಿ ಅಂತಂದ್ರೆ ಶರೀರ ಎಲ್ಲ ಮಲ್ಕೊಂಡಿದೆ, ಆತ್ಮ ಸುಮ್ಮನಿದೆ. ಆದರೆ ಸಂಗಮ ಯುಗದಲ್ಲಿ ಜ್ಞಾನದ ಆಧಾರದಲ್ಲಿ ಆತ್ಮ ಪರಮಧಾಮದಲ್ಲಿದ್ದಾಗ ಎಷ್ಟು ಮುಕ್ತ ಸ್ಥಿತಿಯಲ್ಲಿತ್ತೋ ಆ ಸ್ಥಿತಿಯನ್ನು ಇದೇ ಜನ್ಮದಲ್ಲಿ ಇದೇ ಶರೀರದಲ್ಲಿ ನಾನು ಅನುಭವ ಮಾಡಲಿಕ್ಕೆ ಬೇಕು. ಮಾಡಲಿಕ್ಕೆ ಸಾಧ್ಯ. ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತಿದ್ವಿ 3 ಗಂಟೆ, ಎಲ್ಲದಿಂದ ಡಿಟ್ಯಾಚ್, ಯಾವ ಬಂಧನನೂ ಇಲ್ಲ, ಯಾವ ಚಿಂತೆನೂ ಇಲ್ಲ. ಶಾಪಿಂಗ್ ಹೋಗ್ತೀವಿ, ಎಲ್ಲವನ್ನ ಬಿಟ್ಬಿಡ್ತೀವಿ, ಶಾಪಿಂಗ್ ಅಲ್ಲಿ ಮನಸ್ಸನ್ನು ಮುಳುಗಿ ಸಾಕ್ಬಿಡ್ತೀವಿ ಅಲ್ವಾ? ಹಾಗೆ ಇಲ್ಲಿ ನಮ್ಮ ಮನಸ್ಸು ಬುದ್ಧಿನ ಪರಮಾತ್ಮನಲ್ಲಿ ಪರಮಧಾಮದಲ್ಲಿಟ್ಟು ಎಲ್ಲದಿಂದ ಮುಕ್ತಿಯ ಶಾಂತ, ನನಗೇನು ಬೇಕೋ ಅದು ಸಿಕ್ಕಿದೆಯಪ್ಪ, ಪ್ರಪಂಚದ ಗೊಡವೆನೇ ಬೇಡ, ಅದು ಸುದ್ದಿನೇ ಬೇಡ. ಇವತ್ತು ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡಿ, ಅವ್ರಿಗೆ ಏನಾದ್ರು ಬಂಧನ ಇರ್ತದಾ? ಇರುತ್ತಾ ಮಕ್ಕಳಿಗೆ? ಇಲ್ಲ. ಅವ್ರಿಗೆ ಬೇಕಾಗಿರೋ ಸಿಕ್ಕಿದಾಗ ಅವ್ರು ಮಸ್ತಾಗಿರ್ತಾರೆ. ಹೇಗೆ ಆತ್ಮಕ್ಕೆ ಬೇಕಾಗಿರುವಂಥದ್ದು ಸಿಕ್ಕಿದಾಗ, ತನ್ನ ಮನೆ ಸಿಕ್ಕಿದಾಗ, ತನ್ನ ತಂದೆ ಸಿಕ್ಕಿದಾಗ, ತನ್ನ ತಾಯಿ ಸಿಕ್ಕಿದಾಗ ಬೇರೆ ಎಲ್ಲದಿಂದ ಮುಕ್ತವಾಗಿರ್ತದೆ ಆತ್ಮೀಯರೇ. ಅದಕ್ಕಾಗಿ ರಾಜಯೋಗದಲ್ಲಿ ನೀವು ಆತ್ಮ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲದರಿಂದ ತೆಗೆದು ಪರಮಧಾಮದಲ್ಲಿ ಕೇವಲ ಪರಮಾತ್ಮನ ಪ್ರೀತಿಯನ್ನ ಮಾತ್ರ ಅನುಭವ ಮಾಡ್ತಾ ಇದ್ದಾಗ ಅಲ್ಲಿ ಸೇವೆಯ ಚಿಂತೆನೂ ಇರಬಾರ್ದು, ಪುರುಷಾರ್ಥದ ಯೋಚನೆನೂ ಕೂಡ ಇರಬಾರ್ದು. ಕೇವಲ ಮನಸ್ಸು ಯಾರಲ್ಲಿದೆ? ಪರಮಾತ್ಮನಲ್ಲಿದ್ದು, ತಂದೆ ಇದ್ದು ಆ ತಂದೆಯ ಅಥವಾ ತಾಯಿಯ ಸಂಬಂಧಿಯ ನನ್ನತನದ ನನ್ನ ಮನೆಯ ಆಸ್ತಿಯ ಸುಖದ ಅನುಭವನ ಮಸ್ತಾಗಿ ಮಾಡ್ತಾ ಇರ್ಬೇಕು. ಯಾವ ಬಂಧನನೂ ಇಲ್ಲ, ನಿಮ್ಗೆ ಏನೇ ಬೇಕೋ ಅದು ಸಿಕ್ಕಿಬಿಟ್ಟಿದೆ, ಮಸ್ತಾಗಿರ್ಬೇಕು. ಇದಕ್ಕೇನ್ ಹೇಳ್ತಾರೆ? ಜೀವನ ಅಲ್ಲ, ಮುಕ್ತಿ. ನೀವು ಸ್ಥೂಲ ಪ್ರಪಂಚದ ಲೆಕ್ಕಾಚಾರ ಇಲ್ಲ, ಸೇವೆಯಿಂದ ಮುಕ್ತ, ಪುರುಷಾರ್ಥದಿಂದ ಮುಕ್ತ, ಸಂಬಂಧ ಎಲ್ಲದಿಂದ ಮುಕ್ತ, ನಿಮ್ಗೆ ಏನು ಕೆಲಸನೇ ಇಲ್ಲ, ಆರಾಮ ಕೂತ್ಕೊಂಡ್ಬಿಡ್ತೀವಿ. ಜೀವನ ಮುಕ್ತ ಸ್ಥಿತಿ ಅಂತಂದ್ರೆ ಏನು ಅಂತಂದ್ರೆ ಕರ್ಮವನ್ನ ಮಾಡ್ತಾ ಇದ್ದು ಕೂಡ ನೋವು ಬರಬಾರ್ದು. ಅಂದ್ರೆ ದಿನನಿತ್ಯದ ಕರ್ಮವನ್ನ ಮಾಡಬೇಕಾದ್ರೆ ಶರೀರ ಬೇಕಲ್ವಾ? ಬೇಕೋ ಬೇಡವೋ? ಪ್ರಪಂಚದ ಜೊತೆ ಕನೆಕ್ಟ್ ಆಗ್ಬೇಕಲ್ವಾ? ರಕ್ತ ಸಂಬಂಧಿಗಳ ಜೊತೆಗೆ ಇರ್ಬೇಕಲ್ವಾ? ಈಶ್ವರಿ ಪರಿವಾರದ ಜೊತೆಗೆ ಇರ್ಬೇಕಲ್ವಾ? ಇದ್ರ ಜೊತೆಗೆ ಇದ್ದಾಗ್ಲೂ ಕೂಡ ಅದರ ಕನೆಕ್ಷನ್, ಅದರ ಜೊತೆಗೆ ನಾನು ಮನಸ್ಸಿನ ಮೂಲಕ ಕನೆಕ್ಟ್ ಆಗಬಾರ್ದು. ಸರಿ, ಮನೆಯಲ್ಲಿ ಇದ್ದೀರಿ,
AC ಆನ್ ಮಾಡ್ಕೊಂಡಿದ್ದೀರಿ, ನಿಮ್ಗೆ ಚಳಿ ಅನುಭವ ಆಗೋದಿಲ್ಲ. ಮನೆಯಿಂದ ಹೊರಗಡೆ ಹೋದಾಗ ಚಳಿ ಅನುಭವ ಆಗತ್ತೆ. ಅದು ಅನುಭವ ಆಗದಿದ್ದಾಗ ಏನ್ ಮಾಡ್ಬೇಕು? ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಅನಿವಾರ್ಯತೆ ಬಂತು, ಹೊರಗಡೆ ಚಳಿ ಇದೆ, ಅನುಭವ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸ್ವೆಟರ್ ಹಾಕೊಂಡು ಸ್ವೆಟರ್ ಹಾಕೊಳ್ಬೇಕು, ಮಫ್ಲರ್ ಹಾಕೊಳ್ಬೇಕು, ಹ್ಯಾಂಡ್ ಗ್ಲೌಸ್ ಹಾಕೊಳ್ಬೇಕು. ಹೌದು ತಾನೇ? ಹಾಗೆ ನಾವು ಮನೆಯಿಂದ ಹೊರಗಡೆಗೆ ಬರಬೇಕಾದ್ರೆ ನಮ್ಮ ಮನಬುದ್ಧಿ ಸಂಸ್ಕಾರದ ಸುತ್ತಲೂ, ಆತ್ಮದ ಸುತ್ತಲೂ, ಶರೀರದ ಸುತ್ತಲೂ ಭಗವಂತನ ಛತ್ರಛಾಯೆಯಲ್ಲಿ ಇದ್ದಾಗ, ಹೇಗೆ ಶರೀರಕ್ಕೆ ಫುಲ್ ಸ್ವೆಟರ್ ಹಾಕೊಂಡ್ಬಿಟ್ರೆ ಏನಾಗ್ಬಿಡ್ತದೆ? ಚಳಿ ಬಂದು ಯಾರಿಗೆ ತಾಗತ್ತೆ? ಸ್ವೆಟರಿಗೆ ತಾಗತ್ತೆ, ಒಳಗಡೆ ಚರ್ಮಕ್ಕೆ ಏನೂ ಆಗಲ್ವಲ್ಲ. ಹಾಗೆ ಮನಸ್ಸಿನ ಮೂಲಕ ಪೂರ್ತಿ ನಿಮ್ಗೆ ರಕ್ಷಣೆಯನ್ನು ನೀವು ಕೊಟ್ಟುಕೊಂಡಾಗ ಪ್ರಪಂಚದ ದುಃಖದ ನೆಗೆಟಿವ್ ವೈಬ್ರೇಷನ್, ರಾವಣನ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಅದನ್ನೇ ರಾಮಾಯಣದಲ್ಲಿ ತೋರಿಸಿದ್ದಾರೆ. ಎಲ್ಲಿಯವರೆಗೆ ಸೀತೆ ಕಾಡಿನಲ್ಲಿದ್ರೂ ಕೂಡ ರಾಮ ಮತ್ತು ಲಕ್ಷ್ಮಣ ಜೊತೆಲಿದ್ದಾಗ ಸೀತೆ ಹತ್ರ ರಾವಣನಿಗೆ ಬರ್ಲಿಕ್ಕೆ ಆಗಿಲ್ಲ ಅಲ್ವಾ? ರಾವಣ ಯಾವಾಗ ಬರ್ತಾನೆ? ರಾಮಾಯಣದಲ್ಲಿ ಆ ಲಕ್ಷ್ಮಣ ಇದ್ದಾಗ ರಾಮಾಯಣ ಸೀತೆಗೆ ಬಂಗಾರದ ಜಿಂಕೆ ಬೇಕಾಗ್ಬಿಡ್ತದೆ. ಏನ್ ಬೇಕಾಗ್ಬಿಡ್ತದೆ? ಹಾಗೆ ನಿಮ್ಗೆ ಮೊಮ್ಮಕ್ಕಳು ಅಣ್ಣವರೇ, ಮಕ್ಕಳು ಅಣ್ಣವರೇ, ಪತಿ ಇದ್ದಾರೆ, ಅವ್ರಿಗೆ ಮುದ್ದೆ ಸಾಂಬಾರ್ ಮಾಡಿ ಹಾಕ್ಬೇಕು, ಅವ್ರಿಗೆ ನಾವೇ ಅಲ್ವಾ ನೋಡ್ಬೇಕು, ನಮ್ದೇ ಮನೆ ಅಲ್ವಾ ಅಣ್ಣವ್ರೇ, ನಾವೇ ಅದೇ ಕೆಲಸ ಮಾಡ್ಬೇಕು. ಇದೆಲ್ಲ ಏನು? ಮೋಹ. ಇದೇ ಭಗವಂತ ಹೇಳ್ತಾರೆ, ಅಣ್ಣವ್ರು ಏನ್ ಮಾಡುದು, ಒಂದಾದ್ರೂ ನೆಕ್ಲೆಸ್ ಹಾಕೊಳ್ಳೋಣ ಅಂತ ಅಲ್ವಾ? ಇದೆಲ್ಲ ಬಂಗಾರದ ಜಿಂಕೆ ಆತ್ಮೀಯರೇ. ಇದೆಲ್ಲ ಸಿಕ್ಕಾಕೊಂಡ್ಬಿಟ್ರಿ ಅಂತಂದ್ರೆ ನಿಜವಾಗ್ಲೂ ನಿರಾಕಾರವಾದಂತಹ ರಾಮ ಮತ್ತು ಲಕ್ಷ್ಮಣನ ಜೊತೆಯ ಆ ಒಂದು ಬಂಧನ ಮುಕ್ತ ಸ್ಥಿತಿಯ ಅನುಭವ ಮಾಡಿ ಸಾಧ್ಯವಿಲ್ಲ. ಅದಕ್ಕಾಗಿ ಜೀವನ ಮುಕ್ತ ಅಂತಂದ್ರೆ ಜೀವನದಲ್ಲಿ ಇರ್ತಾನು ಕೂಡ ಭಗವಂತನನ್ನ ಜೊತೆಯಲ್ಲಿ ಇಟ್ಟುಕೊಂಡಾಗ ಮಾತ್ರ. ಹೇಗಿರ್ಬೇಕು? ಜೀವನದಲ್ಲಿದ್ರು ಕೂಡ ಮನಸ್ಸಲ್ಲಿ ಯಾರಿರ್ಬೇಕು? ಭಗವಂತ ಪರಮಾತ್ಮನ ಜೊತೆಯಲ್ಲಿ ಇರಬೇಕು, ಪರಮಾತ್ಮನ ಛತ್ರಛಾಯೆಯಲ್ಲಿರ್ಬೇಕು, ಪರಮಾತ್ಮನ ಶ್ರೀಮತದಂತೆ ನಡಿಬೇಕು, ಪರಮಾತ್ಮನ ತನ್ನೇ ಕರ್ಮವನ್ನ ಮಾಡಿಸ್ಬೇಕು. ಪರಮಾತ್ಮ ಹೇಳಿದಾಗೆ ನಾವು ಮಾಡಿದಾಗ ಅದಕ್ಕೆ ಜೀವನದಲ್ಲಿದ್ರೂ ಕೂಡ ನಿಮ್ಗೆ ಯಾವುದೇ ಬಂಧನದ ಅನುಭವ ನಿಮಗೆ ಆಗೋವುದಿಲ್ಲ. ಮುಕ್ತ ಸ್ಥಿತಿ ಯಾವುದು? ಯಾವಾಗ ನೀವು ರಾಜಯೋಗಕ್ಕಂತಾನೆ ಕೂತ್ಕೊಳ್ತಿರೋ, ಶರೀರವನ್ನ ಕುಳಿಸ್ತಿರೋ, ಅದು ಯಾವ ಸ್ಥಿತಿ? ಸಂಗಮ ಯುಗದ ಮುಕ್ತ ಸ್ಥಿತಿ. ಆವಾಗ ನಿಮ್ಗೆ ಏನು ಕೆಲಸ ಇಲ್ಲ, ಆರಾಮಾಗಿ ಮನೇಲಿ ಇದ್ರೆ ಆಯ್ತು ಮಾನಸಿಕವಾಗಿ. ಜೀವನ ಮುಕ್ತ ಸ್ಥಿತಿ ಯಾವುದು? ಜೀವನವನ್ನು ಮಾಡ್ತಾ, ಕರ್ಮವನ್ನು ಮಾಡ್ತಾ, ಪಾತ್ರವನ್ನು ಮಾಡ್ತಾ ಮುಕ್ತ ಸ್ಥಿತಿ. ಆದ್ಮೇಲೆ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಲೌಕಿಕದಿಂದ ಮುಕ್ತರಾಗ್ಬಿಡ್ತೀವಿ, ಅಲೌಕಿಕದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹೌದು. ಹೇಗೆ? ಹೇಗೆ? ಕಬ್ಬಿಣದ ಪಂಜರದಿಂದ ಹ್ಮ್ ಚಿನ್ನದ ಪಂಜರದಲ್ಲಿ ಹೋಗಿ ಸಿಕ್ಕಾಕೊಂಡಂಗೆ. ಹಂಗಂದ್ರೆ ಕಷ್ಟಗಳು ಈಶ್ವರಿ ಸೇವೆ ಮಾಡ್ಬೇಕು ಅಂತ ಮನ್ಸಿರ್ತದೆ. ಓಕೆ, ಜ್ಞಾನ ಹೇಳ್ಬೇಕು ಅಂತ ಮನ್ಸಿರ್ತದೆ, ಸರಿನಾ? ಸರಿ, ಯೋಗ್ಯತೆ ಇರ್ತದೆ, ಅದು ಬಾಬಾ ಟೆಸ್ಟ್ ಮಾಡ್ತಾರೆ. ಓಕೆ, ಸರಿ. ನೀವು ಸುಮ್ಮನೆ ಹೋಗಿ ಕೂತ್ಕೊಂಡಿರ್ತೀರ ಸೇವಾ ಕೇಂದ್ರಕ್ಕೆ. ಓಕೆ, ತಕ್ಷಣದಲ್ಲಿ ನಿಮಿತ್ತದವ್ರು ಏನ್ ಹೇಳ್ತಾರೆ? ಸ್ಟೇಜಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡಿ ಅಂತ ಹೇಳ್ತಾರೆ. ಏನಾಗ್ತದೆ? ಗಡ 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 ನರಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಆಗುತ್ತೋ ಆಗಲ್ವೋ? ಅನ್ಎಕ್ಸ್ಪೆಕ್ಟೆಡ್ ಆಗತ್ತೆ ತಾನೆ? ಹೇಳಿರೋ ಜ್ಞಾನ ಎಲ್ಲ ಬರ್ತೋಗ್ಬಿಡ್ತದೆ. ಅವಾಗ ಅದು ಮುಕ್ತ ಅಂತ ಅನ್ಸತ್ತೋ, ಜೀವನ ಮುಕ್ತ ಅಂತ ಅನ್ಸತ್ತೋ, ಬಂಧನ ಅಂತ ಅನ್ಸತ್ತೋ? ಬಂಧನ. ಭಯ ಆಗತ್ತೆ ತಾನೆ. ಅಯ್ಯೋ ಏನ್ ಮಾಡ್ಬಿಡೋದು, ಏನೋ ಪ್ರಶ್ನೆ ಕೇಳ್ಬಿಟ್ಟು ಏನ್ ಮಾಡ್ಬಿಡೋದು? ಯೋಗ ಮಾಡಿ. ಅಯ್ಯೋ ಯೋಗನ ಅಣ್ಣವ್ರೆ, ಸ್ಟೇಜ್ ಮೇಲೆ ಕೂತ್ಕೊಂಡು ನಿದ್ರೆ ಬಂದ್ಬಿಟ್ರೆ ಅದು ಧೈರ್ಯ ಇರ್ತಿಲ್ಲ ಇವರಿಗೆ. ಏನಂತ? ನಾವು ಧೈರ್ಯದಿಂದ ಯೋಗ ಮಾಡ್ತೀವಿ ಹೇಳೋದು ಕಾನ್ಫಿಡೆನ್ಸ್ ಇರೋದಿಲ್ಲ. ಜ್ಞಾನ ಹೇಳ್ಬೇಕಾದ್ರೂ ಧೈರ್ಯ ಇರೋದಿಲ್ಲ. ಯಾಕೆ ಧೈರ್ಯ ಇರೋದಿಲ್ಲ ಹೇಳಿ ನೋಡೋಣ? ನಾವು ಇರಲ್ಲ. ಜ್ಞಾನ ಹೇಳಬೇಕಾದ ಭಗವಂತ ಜೊತೆ ಕನೆಕ್ಟ್ ಆಗಿರೋದಿಲ್ಲ. ಅದಕ್ಕಾಗಿ ಏನಾಗ್ತದೆ? ಅವ್ರಿಗೆ ಭಯ ಆಗ್ತದೆ. ಅಯ್ಯೋ ನಮ್ಗೆ ಗೊತ್ತಿಲ್ದಿರೋ ಒಂದು ಪ್ರಶ್ನೆಯನ್ನ ಎದುರುಗಡೆ ಅವ್ರು ಕೇಳ್ಬಿಟ್ಟು ಏನ್ ಮಾಡ್ಬಿಡೋದು? ಭಗವಂತ ಮಾಡಿಸ್ತಾ ಇದ್ದಾನೆ ಹೇಳುವಂತ ಮನೋಭಾವ ನಮ್ಮಲ್ಲಿ ಇರೋದಿಲ್ಲ ಆತ್ಮೀಯರೇ. ನಮ್ಮ ಮನೇಲಿ ಅಡಿಗೆ ಮಾಡೋದು ತುಂಬಾ ಕಷ್ಟ, ಬೇರೆಯವ್ರ ಮನೇಲಿ ಹೋದ್ರೆ ಅವ್ರು ಹೇಳ್ದಾಗ ಮಾಡಿದ್ರೆ ಆಯ್ತಪ್ಪ ಅಷ್ಟೇ.
ಹಾಗೆ ಆದ್ಮೇಲೆ ಕೆಲವೊಂದ್ಸಲ ಸೇವೆನೂ ಕೂಡ ಒಂದು ಬಂಧನ ಆಗತ್ತೆ. ಅಯ್ಯೋ ಶಿವರಾತ್ರಿ ಬಂದ್ಬಿಡ್ತಪ್ಪ, ಇನ್ನು 2 ತಿಂಗಳಿದೆ, ಜನನ್ನ ಕರ್ಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಇದು ಬಂಧನನು ಸಂಬಂಧನು ಬಂಧನ. ಬಂಧನ. ಅಲ್ವಾ? ಅದಕ್ಕಾಗಿ ನಾನು ಮಾಡ್ತೇನೆ ಅಂತಂದಾಗ, ನಾನೇ ಮಾಡಬಲ್ಲೆ ಅಂತಂದಾಗ, ಅದರ ವಿಕಾರ ಸೇರ್ಕೊಂಡಾಗ ಅದು ಬಂಧನ. ಆ ಕರ್ಮದಲ್ಲಿ ಭಗವಂತ ಇದ್ದಾರೆ, ಭಗವಂತನ ಕಾರ್ಯ, ಭಗವಂತನ ಕರ್ತವ್ಯ ಅಂತಂದ್ರೆ ಅದು ನಿರ್ಬಂಧ ಅಲ್ವಾ? ಅದಕ್ಕಾಗಿ ಮುಕ್ತಿ ಅಂತಂದ್ರೆ ಏನ್ ಮಾಡ್ಬೇಕು? ರಾಜಯೋಗದಲ್ಲಿ ನಾವು ಯಾವಾಗ ಕೂತ್ಕೊಳ್ತೀವೋ ಮನಸ್ಸನ್ನು ಎಲ್ಲದಿಂದ ತೆಗೆದಾಕ್ಬೇಕು. ಎಷ್ಟೇ ಬಂಧನ ಇಲ್ಲಿ, ಎಷ್ಟೇ ಕೆಲಸ ಇಲ್ಲಿ, ಎಷ್ಟೇ ಸೇವೆಯಲ್ಲಿ, ಎಷ್ಟೇ ಚಿಂತೆಯಲ್ಲಿ, ಎಲ್ಲದರಿಂದ ಮುಕ್ತ. ಜೀವನ ಮುಕ್ತ ಸ್ಥಿತಿ ಅಂತಂದ್ರೆ ಕರ್ಮದ ಸಮಯದಲ್ಲೂ ಕೂಡ ಮನಸ್ಸಿನಲ್ಲಿ ಭಗವಂತನನ್ನ ತಂದ್ಕೊಂಡ್ಬಿಟ್ಟು ಜೀವನದಿಂದ ಮುಕ್ತ ಮಾಡ್ಬೇಕು. ಜೀವನದ ಎಲ್ಲ ಜವಾಬ್ದಾರಿ ಯಾರಿಗೆ ಕೊಡ್ಬೇಕು? ಭಗವಂತ. ಭಗವಂತ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಉದಾಹರಣೆ, ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಿ. ನಿಮ್ಮ ಮನೆ ಕಸ ಯಾರು ಗುಡಿಸ್ಬೇಕು? ನಾವೇ ಪಾತ್ರೆ ಯಾರು ತೊಳಿಬೇಕು? ನಾವೇ ಅಡಿಗೆ ಯಾರು ಮಾಡ್ಬೇಕು? ನಾವೇ ಬಟ್ಟೆ ಯಾರು ವಾಶ್ ಮಾಡ್ಬೇಕು? ಪತಿ ಜೊತೆ ಜಗಳ ಯಾರು ಮಾಡ್ಬೇಕು? ಅದ್ಯಾಕೆ ಹೇಳೋದಿಲ್ಲ? ನಾವೇ ಮಾಡ್ಬೇಕು. ಓ, ಮಾಡ್ತೀರಿ ಅಂತ ಆಯ್ತಾಗಿದ್ರೆ ಸರಿನಾ? ಓಕೆ, ಸರಿ. ಒಂದು ದಿವಸ ನಿಮ್ಮ ಮನೇಲಿ ಅಮ್ಮ ಬಂದ್ಬಿಟ್ರು. ಯಾರು ಬಂದ್ಬಿಟ್ರು? ಅಮ್ಮ ಪಾತ್ರೆ ಯಾರು ತೊಳಿತಾರೆ? ಅಮ್ಮನೇ ತೊಳೆ. ಅಡಿಗೆ ಯಾರು ಮಾಡ್ತಾರೆ? ಅಮ್ಮನೇ ಬಟ್ಟೆ ಯಾರು ವಾಶ್ ಮಾಡ್ತಾರೆ? ಅದು ಅಮ್ಮನೇ ಮಾಡೋದು. ಅವಾಗ ನೀವೇನಾಯ್ತು? ಮನೇಲಿ ಇದ್ದೀರಿ, ನೀವೇನು ಕೆಲಸ ಮಾಡುವಂಗಿಲ್ಲ, ಜೀವನ ಮುಕ್ತಿ. ಹೌದು ತಾನೆ? ಪಾತ್ರೆ ತೊಳೆದಿದ್ದಿದೆ, ಅಡಿಗೆ ಮಾಡಿದ್ದಿದೆ, ಊಟ ಎಲ್ಲಾನು ಮಾಡಿ, ನೀವೇನು ಮಾಡಿಲ್ಲ. ಎಲ್ಲ ಮಾಡಿದ್ಯಾರು? ಅರ್ಥ ಆಯ್ತಾ ಇವಾಗ? ಆದ್ಮೇಲೆ ನೀವು ಕರ್ಮವನ್ನ ಮಾಡ್ಲಿಕ್ಕೆ ಹೋದ್ರೆ ಅದು ಬಂಧನವಾಗ್ತದೆ. ಪರಮಾತ್ಮನತ್ತ ನೀವು ಮಾಡಿಸಿದ್ರೆ ಅದು ಜೀವನ ಮುಕ್ತರಾಗ್ತೀರಾ. ನೀವು ಮಾಡ್ಬೇಕು, ಬಾಬನ ಹತ್ರ ಮಾಡಿಸ್ಬೇಕು. ಬಾಬಾ ಕೈ ಸತ್ಯತೇತ ದ್ವಾಪರ ಕಲಿಯುಗದಲ್ಲಿ ಕರ್ಮ ಯಾರು ಮಾಡಿರೋದು? ನಾವೇ. ಯಾರು? ನಾನು. ನಾನು ನಾವೇ ಅಂತ ಪಕ್ಕದವ್ರ ಸೇರಿಸ್ಬಿಡಿ. ನಾನು. ಕರ್ಮದ ಫಲ ಏನಾಯ್ತು? ನನಗೆ ವಿಕರ್ಮ ಆಗ್ತಾ ಬಂತು ತಾನೆ? ಮಾಡಿರುವಂತ ಸಂಪಾದನೆ ಖಾಲಿ ಆಗ್ತಾ ಬಂತು ತಾನೆ? ಈಗ ಯಾರ ಹತ್ರ ಮಾಡಿಸ್ಬೇಕು ಕರ್ಮವನ್ನ? ಪರಮಾತ್ಮ. ಆವಾಗ ಪರಮಾತ್ಮನ ಹತ್ರ ಮಾಡಿಸಿದಾಗ ಆ ಕರ್ಮದ ಫಲ ಜೀವನ ಬಂಧನ ಆಗೋದಿಲ್ಲ. ಬಂಧನದ ಬದಲು ಆ ಕರ್ಮದ ಫಲ ಏನಾಗತ್ತೆ? ಆಲ್ರೆಡಿ ಮಾಡಿರುವಂತ ಸಾಲನು ಕೂಡ ಏನಾಗ್ಬಿಡ್ತದೆ? ಕ್ಲಿಯರ್ ಆಗ್ಬಿಡ್ತದೆ. ಅದಕ್ಕಾಗಿ ಕರ್ಮದ ಸಮಯದಲ್ಲಿ ನೀವು ಭಗವಂತನನ್ನ ಉಪಯೋಗ ಮಾಡಿ ಭಗವಂತನ ಹತ್ರ ಕರ್ಮವನ್ನು ಮಾಡಿಸಿ ಆ ಫಲವನ್ನು ತೆಗೆದುಕೊಂಡ್ರೆ ಅದು ಯಾವ ಸ್ಥಿತಿ? ಜೀವನ ಮುಕ್ತ ಸ್ಥಿತಿ. ರಾಜಯೋಗದ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ಕೊಟ್ಟಾಗ ಅದರಿಂದ ಭಗವಂತ ಏನು ವಿಕರ್ಮವನ್ನ ವಿನಾಶ ಮಾಡ್ತಾರೆ, ಸ್ವಚ್ಛ ಮಾಡ್ತಾರೆ, ನಿಮ್ಮನ್ನ ಸುಂದರರನ್ನಾಗಿ ಮಾಡ್ತಾರೆ, ವಿಶೇಷತೆಯನ್ನು ತುಂಬುತ್ತಾರೆ. ಅದ್ಯಾವುದು? ಮುಕ್ತ ಸ್ಥಿತಿ. ಅರ್ಥ ಆಯ್ತಾ? ಈಗ ಯಾವಾಗ ನಾವು ಮುಕ್ತ ಸ್ಥಿತಿ ಮತ್ತು ಜೀವನ ಮುಕ್ತ ಸ್ಥಿತಿಯಲ್ಲಿ ಇರಬೇಕು? ಸಂಗಮ ಯುಗದಲ್ಲೇನೆ. ಅನುಭವ ಆಗೋದು ಯಾವಾಗ? ಈಗಲೇ. ಭಲೆ ಸತ್ಯುಗದಲ್ಲಿ ನೀವು ಜೀವನ್ ಮುಕ್ತ ಸ್ಥಿತಿಯಲ್ಲಿ ಇದ್ರೂ ಕೂಡ ಆವಾಗ ಜೀವನ್ ಮುಕ್ತ ಸ್ಥಿತಿಯ ಅನುಭವನೂ ಆಗೋದಿಲ್ಲ. ಪರಮಧಾಮದಲ್ಲಿ ನೀವು ಇದ್ದಾಗ್ಲೂ ಕೂಡ ನಿಮ್ಗೆ ಮುಕ್ತ ಸ್ಥಿತಿಯ ಅನುಭವ ಆಗೋದಿಲ್ಲ. ಓಕೆ, ನಿಮ್ಗೆ ಪ್ರಶ್ನೆ, ಸತ್ಯುಗದಲ್ಲಿ ಇದ್ದಾಗ ನಿಮ್ಗೆ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಯಾಕೆ ಆಗೋದಿಲ್ಲ? ಎಲ್ಲರೂ ಖುಷಿಯಾಗೇ ಇರ್ತಾರೆ. ಕರ್ಮನೇ ದುಃಖ ಅನ್ನೋದಿರೋದಿಲ್ಲ. ದುಃಖ ದುಃಖದ ಅನುಭವ ಎಲ್ಲ ಆರಾಮಾಗಿರ್ತಾರೆ. ಮುಕ್ತಿ ಅಂತ ಗೊತ್ತಾಗೋದೇ ಮುಕ್ತಿ ಅಂತ ಗೊತ್ತಾಗೋದು ಯಾವಾಗ? ಮೊದ್ಲು ನಿಮ್ಮನ್ನ ಯಾರಾದ್ರೂ ಕಟ್ಟಾಕಿರ್ಬೇಕು. ಏನ್ ಮಾಡಿರ್ಬೇಕು? ಗಟ್ಟಿಯಾಗಿ ಕಟ್ಟಾಕಿರ್ಬೇಕು. ಗಟ್ಟಿ ಆಗ್ಬಿಟ್ಟು ಬಂಧನದ ಅನುಭವ ಆಗ್ಬೇಕು. ಆಮೇಲೆ ಯಾರೋ ಬಂದ್ಬಿಟ್ಟು ಅದು ಬಿಡಿಸ್ಬೇಕು. ಅವಾಗ ಏನಾಗತ್ತೆ? ಹಾ, ಇವಾಗ ಆರಾಮ ಆಯ್ತು ಅನುಭವ ಆಗುತ್ತೆ. ಅದೇ ಅಲ್ವಾ? ತುಂಬಾ ಹೊಟ್ಟೆ ಹಸ್ದಿರ್ತದೆ, ಹೊಟ್ಟೆ ಎಲ್ಲ ಏನಾಗ್ತಾ ಇರ್ತಾರೆ? ಹಾಗೆ ಕೂಗತ್ತೆ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಆಗ್ತದೆ, ಸುಸ್ತಾಗ್ತದೆ, ತಲೆ ಸುತ್ತತ್ತೆ. ಊಟ ತಿಂದ ತಕ್ಷಣ ನಿದ್ರೆ ಮಾಡಿದಾಗ ಸುಸ್ತಾಗ್ತಾ ಇರ್ತದೆ. ಎಚ್ಚರ ಇದ್ದಾಗ ನಿದ್ರೆ ಮಾಡಿದಾಗ ಆರಾಮ್ ಅಂತ ಅನ್ಸತ್ತೆ. ಕೆಲವೊಂದ್ಸಲ ಕಾರಣಾಂತರದಿಂದ ನಮ್ಮ ಹೊಟ್ಟೆ ಒಳಗಡೆ ಯೂರಿನ್ ತುಂಬಿಕೊಂಡಿರ್ತದೆ, ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೊಟ್ಟೆ ನೋವು ಬಂದ್ಬಿಡ್ತದೆ. ಒಂದ್ಸಲ ಪಾಸ್ ಮಾಡ್ಬಿಟ್ರೆ ಆರಾಮ ಅಲ್ವಾ?
ಹಾಗೆ 63 ಜನ್ಮದ ಏನಾಗಿದೆ ಹಿಂಗ್ ಸಿಕ್ಕಾಕೊಂಡ್ ಬಿದ್ಬಿಟ್ಟಿದೀವಿ, ಅದನ್ನ ಒಳಗಡೆ ಇದ್ಬಿಟ್ಟಿದೆ. ಅದರಿಂದ ನಾವೇನ್ ಮಾಡ್ಬೇಕು ಇವಾಗ? ಹೊರಗಡೆಗೆ ಬರಬೇಕಾಗಿದೆ ಆತ್ಮೀಯರೇ. ಅದೆಲ್ಲ ವಿಕರ್ಮ ಹೊರಗಡೆಗೆ ಹೋಗ್ಬೇಕಾಗ್ತದೆ. ಅದನ್ನ ಯಾರು ಮಾಡ್ತಾರೆ? ನಮ್ಮಪ್ಪ ಮಾಡ್ತಾರೆ. ಅದಕ್ಕಾಗಿ ರಾಜಯೋಗದಲ್ಲಿ ಬಾಬಾ ಹೇಳ್ತಾರೆ, ಯೋಗದಲ್ಲಿ ಕುತ್ಕೊಂಡಾಗ ಒಂದೇದು ಸಾಲ ಎಲ್ಲ ತೀರಿಸ್ಕೊಳ್ಬೇಕು, ಮುಕ್ತರಾಗ್ಬೇಕು. ಕರ್ಮ ಕ್ಷೇತ್ರಕ್ಕೆ ಬಂದಾಗ ಜೀವನ್ಮುಕ್ತ ಸ್ಥಿತಿಯಲ್ಲಿದ್ರೆ ಪರಮಾತ್ಮನ ಹತ್ರ ಕರ್ಮವನ್ನ ಮಾಡಿಸಿದ್ರೆ ಮತ್ತೆ ಸಾಲ ಆಗಲ್ಲ. ಆಗೋದಿಲ್ಲ. ನೀವೊಬ್ಬರೇ ಅಂಗಡಿಗೆ ಹೋದ್ರೆ ಸಾಲ ಆಗ್ತದೆ, ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದ್ರೆ ಸಾಲ ಆಗೋದಿಲ್ಲ. ಯಾಕೆ? ಅವ್ರು payment ಮಾಡ್ತಾರೆ. ಅಮೌಂಟ್ ಅವ್ರು ಪೇಮೆಂಟ್ ಮಾಡ್ತಾರೆ, ಸರಿನಾ? ಅದಕ್ಕೆ ಎಲ್ಲೇ ಹೋಗ್ಬೇಕಾದ್ರೆ ನಿಮ್ಮ ಅಪ್ಪನನ್ನ ಕರ್ಕೊಂಡು ಹೋದ್ರೆ ಏನಾಗೋದಿಲ್ಲ, ಸಾಲ ಅವನನ್ನು ಎದುರುಗಡೆ ಇಟ್ಕೊಳ್ಬೇಕು. ಅಪ್ಪನನ್ನ ಕರ್ಕೊಂಡು ಹೋದ್ರೆ, ಮನೆಯವರನ್ನ ಕರ್ಕೊಂಡು ಹೋದ್ರೆ ಅವ್ರ ಜಗಳ ಮಾಡುವಂಗಿಲ್ಲ. ಅವ್ರು ಕೊಟ್ಟಿರುವಂತ ಬಟ್ಟೆನ ಬಾಯಿ ಮುಚ್ಕೊಂಡು ತಗೊಂಡು ಬರ್ಬೇಕು. ಹೌದು. ಅವ್ರು ಕೊಟ್ಟಿರುವಂತ ಹಣ್ಣನ್ನು ಕೇಳಿದ್ರೆ ಏನ್ ಕೊಡ್ತಾರ ಅದನ್ನ ತಗೊಂಡ್ ಬರ್ಬೇಕು. ಇದೇ ಬೇಕು ಹಾಗೆ ಬೇಕು ಅಂತ ಏನ್ ಮಾಡುವಂಗಿಲ್ಲ, ಕೇಳೋಂಗಿಲ್ಲ. ಜಗಳ ಮಾಡುವಂಗಿಲ್ಲ, ಸ್ಟ್ರೈಕ್ ಮಾಡುವಂಗಿಲ್ಲ, ಸರಿನಾ? ಆವಾಗ ಏನಾಗತ್ತೆ, ನಿಮ್ಮ ರಕ್ಷಣೆ ಬಂದು ಅವ ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋದಾಗ ನಿಮ್ಮ ಮನೆ ನಿಮ್ ಜೊತೆಗೆ ಬರ್ತಾರೆ. ಶಾಪಿಂಗ್ ಅಂತ ಹೋಗ್ಬಿಟ್ಟು ಅವ್ರ ಅದೇ ಬೇಕು ಇದೇ ಬೇಕು ಅಂತ ಜಗಳ ಮಾಡಿದೆ ನೆಕ್ಸ್ಟ್ ಟೈಮ್ ನಿಮ್ಮ ಪತಿ ನಿಮ್ಮ ಜೊತೆಗೆ ಬರ್ತಾರೋ ಬರಲ್ವೋ? ಬರಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ಭಗವಂತ ಹೇಳಿರುವಂತ ರೀತಿಯಲ್ಲಿ ಈಶ್ವರಿಯ ಕಾರ್ಯಕ್ಕೋಸ್ಕರ ಸದಾ ಕರ್ಮವನ್ನು ಮಾಡ್ತಾನೆ. ಭಗವಂತನ ಜೊತೆಲಿ ಇಟ್ಕೊಂಡಾಗ ಅದು ನಿಮ್ಗೆ ಜೀವನ ಬಂಧನ ಅಂತ ಅನ್ಸೋದಲ್ಲಿ ಏನನ್ಸತ್ತೆ? ಜೀವನ್ ಮುಕ್ತಿ. ಯಾಕಂದ್ರೆ ಆ ಎಲ್ಲ ಸ್ಥಳದಲ್ಲೂ, ಆ ಎಲ್ಲ ಸಮಯದಲ್ಲೂ, ಆ ಎಲ್ಲ ವಾತಾವರಣ ವಾಯುಮಂಡಲಕ್ಕೆ ನಿಮ್ಮ ಜೊತೆಯಲ್ಲಿರುವಂತ ನಿಮ್ಮ ಸ್ನೇಹಿತ, ನಿಮ್ಮ ತಂದೆ, ನಿಮ್ಮ ಶಿಕ್ಷಕ, ನಿಮ್ಮ ಗುರು, ನಿಮ್ಮ ತಾತ ಏನ್ ಮಾಡ್ತಾರೆ? ಪೇಮೆಂಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋದಾಗ್ಲೆಲ್ಲ ನಿಮ್ಮ ಹಳೆ ಸಾಲವನ್ನ ಏನ್ ಮಾಡ್ತಾ ಇರ್ತಾರೆ? ಭಗವಂತ ಪೇಮೆಂಟ್ ಮಾಡ್ತಾ ಹೋಗ್ತಾರೆ. ಅದ್ರ ಪೇಮೆಂಟ್ಗೆ ಆಧಾರ ಯಾವುದು? ಆತ್ಮ ಮಾಡಿದ ಕರ್ಮ. ಪೇಮೆಂಟ್ಗೆ ಆಧಾರ ರಾಜಯೋಗದಲ್ಲಿ ಕೂತ್ಕೊಂಡಾಗ ಎಷ್ಟು ಪವರ್ಫುಲ್ ಯೋಗ ಮಾಡಿ ಸಂಪಾದನೆ ಮಾಡಿ ನಿಮ್ಮ ಅಪ್ಪನ ಕೈಯಲ್ಲಿ ಕೊಟ್ಟಿರ್ತಿರೋ ಅದರ ಆಧಾರದ ಮೇಲೆ ಅವನ ಜೊತೆಲಿ ಇಟ್ಕೊಂಡಾಗ ಅವ್ನು ಪೇಮೆಂಟ್ ಮಾಡ್ತಾನೆ. ಅವನು ದುಡ್ಡು ಅವ್ರು ಕೊಡಲ್ಲ. ಅವನು ರಾಜಯೋಗ ಅಂತ ಕುತ್ಕೊಂಡಾಗ, ಅಮೃತ ವೇಳೆಯಲ್ಲಿ ಕುತ್ಕೊಂಡಾಗ ಮಧ್ಯೆ ಮಧ್ಯೆ ಪವರ್ಫುಲ್ ಯೋಗವನ್ನ ಮಾಡಬೇಕು. ಭಗವಂತನ ಶಕ್ತಿಗಳನ್ನ, ಸಪ್ತಗುಣಗಳನ್ನ ವಿಶ್ವಕ್ಕೆ ಹರಡಲಿಕ್ಕೆ ನಿಮಿತ್ತರಾಗಬೇಕು. ಆ ಸಂಪಾದನೆ ಹಣ ಏನು ಭಗವಂತನ ತೀರ್ತದೆ, ಭಗವಂತ ಬಂದಾಗ ಸಮಯದ ಅನುಸಾರ, ಲೆಕ್ಕಾಚಾರದ ಅನುಸಾರ ಏನ್ ಮಾಡ್ತಾ ಹೋಗ್ತಾನೆ? ಮಾಡ್ತಾ ಹೋಗ್ತಾನೆ. ಅಮೃತ ವೇಳೆಯಲ್ಲಿ ಸಮಯದಲ್ಲಿ ಚೆನ್ನಾಗಿ ಜುಟ್ಕಾ ಹೊಡೆದು ನಿದ್ರೆ ಮಾಡಿದ್ರೆ ಬಾಬಾ ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಯಾಕೆ? ಎಲ್ಲಿ ಪರಮಾತ್ಮ ಮನ್ಸು ಬುದ್ಧಿ ಏನು ಜೋಡಿಸಿರಲ್ಲ, ಏನು ಮಾಡಲ್ಲ. ಅಲ್ವಾ? ಫ್ಯಾಕ್ಟ್ರಿಲಿ ಹೋಗ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಬಂದ್ರೆ ಮನೆ ವಾಪಸ್ ಬರ್ಬೇಕಾದ್ರೆ ಹಣ ಕೊಡ್ತಾರ ನಿಮ್ಗೆ? ಫ್ಯಾಕ್ಟ್ರಿ ಓನರು ಅವನ್ ನೋಡ್ತಾ ಕೂತ್ಕೊಂಡು ಹಣ ಕೊಡ್ತಾರ? ಫೋಟೋ ಬಗ್ಗೆ ಗಾಯನ ಮಾಡಿದ್ರೆ ಹಣ ಕೊಡ್ತಾರ? ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು ತಾನೆ. ಹಾಗೇನೆ ಆತ್ಮೀಯರೇ, ಬಾಬಾ ಏನ್ ಹೇಳ್ತಾರೆ, ರಾಜಯೋಗದಲ್ಲಿ ಈ ಪ್ರಪಂಚದಿಂದ ಎಲ್ಲದಿಂದ ಮುಕ್ತರಾಗಿ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಬಿಟ್ಟು 63 ಜನ್ಮದಿಂದ, ಸಾಲದಿಂದ, ನೋವಿನಿಂದ, ಚಿಂತೆಯಿಂದ, ಲೆಕ್ಕಾಚಾರದಿಂದ ಮುಕ್ತರಾಗುವಂತ ಅನುಭವವನ್ನ ಮಾಡಿ ಕರ್ಮ ಕ್ಷೇತ್ರಕ್ಕೆ ಬಂದಾಗ ಭಗವಂತನನ್ನ ಜೊತೆಲಿ ಇಟ್ಕೊಂಡು ಯಾವ್ಯಾವ ಆತ್ಮಗಳು ನಿಮ್ಮ ಎದುರುಗಡೆಗೆ ಬರ್ತಾರೋ, ವಾತಾವರಣ ಬರ್ತಾರೋ ಅವರು ಭಗವಂತ ಪೇಮೆಂಟ್ ಮಾಡೋದ್ರ ಮೂಲಕ ಜೀವನ ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡಿ. ಅಂದ್ರೆ ಕರ್ಮ ಮುಗಿಸ್ಕೊಂಡು ಬಂದಾಗ್ಲೂ ನಿಮ್ಮ ಮನಸ್ಸು ಬುದ್ಧಿ ಹಗುರವಾಗಿರಬೇಕು. ರಾಜಯೋಗ ಮಾಡಿದಾಗ್ಲೂ ಕೂಡ ನಿಮ್ಮ ಮನಸ್ಸು ಬುದ್ಧಿ ಏನಾಗಿರ್ಬೇಕು? ಹಗುರವಾಗಿದ್ರೆ ನೀವು ಮುಕ್ತ ಜೀವನ್ ಮುಕ್ತಿ ಸ್ಥಿತಿಯಲ್ಲಿ ಇದ್ದೀರಿ ಅಂತ ಲೆಕ್ಕ. ಕರ್ಮ ಮಾಡಿದ ಮೇಲೆ, ರಾಜಯೋಗ ಮಾಡಿದ ಮೇಲೆ ಮನ ಬುದ್ಧಿ ಭಾರ ಆದ್ರೆ ಸಾಲ ಮಾಡ್ಕೊಂಡು ಬಂದಿದ್ದೀರಿ, ಸರಿಯಾಗಿ ಸಂಪಾದನೆ ಮಾಡಿಲ್ಲ ಅಂತ. ಇದನ್ನು ಯಾರು ಚೆಕ್ ಮಾಡ್ಕೊಳ್ಬಹುದು? ನಾನೇ ಯಾರು? ನಾನೇ ನಾನು. ಚೆಕಿಂಗ್ ಮಷೀನ್ ಇದೆಯಾ? ನಾನು ಚೆಕಿಂಗ್ ಮಷೀನ್ ಇದೆಯಾ? ಬಾಬಾ ಹೇಳ್ತಾರೆ, ಜನ್ಮ ಆದ ತಕ್ಷಣ ಪ್ರತಿಯೊಂದು ಮಗುಗೂ ಕೂಡ ನಾನೇನ್ ಮಾಡಿದ್ದೇನಂತೆ? ಚೆಕಿಂಗ್ ಮಷೀನ್ ಕೊಟ್ಟಿದ್ದೇನೆ. ಬಾಬಾ ಹೇಳ್ತಾರೆ, ಪ್ರತಿದಿನ ಉಪಯೋಗ ಮಾಡ್ತಿದ್ದೀರೋ ಅಥವಾ ತುಕ್ಕು ಹಿಡ್ದಿದ್ಯೋ? ಅವಾಗ ಚೆಕ್ ಮಾಡ್ತಾ ಇರಿ, ನನ್ನ ಮನಸ್ಸು ಹೇಗಿದೆ, ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾ ಇದೆ. ಒಂದು ವೇಳೆ ಯಾವುದೋ ಒಂದು ಆತ್ಮನ ಜೊತೆಗೆ ಪುನಃ 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 ಲೆಕ್ಕಾಚಾರಗಳು ಬರ್ತಾ ಇದ್ದಾವೆ ಅಂತಂದ್ರೆ
ಆ ದಿನಕ್ಕೆ ಬೇಕಾಗಿರುವಷ್ಟು ನಾನು ಸಂಪಾದನೆ ಮಾಡಿದೆ ಯೋಗವನ್ನ ಹೆಚ್ಚಿಗೆ ಮಾಡಬೇಕು. ಆ ಆತ್ಮಂದು ತಪ್ಪಿಲ್ಲ. ಯಾಕಂದ್ರೆ ನೀವೇನ್ ಸಾಲ ಮಾಡಿದಿರಿ ಆ ಸಾಲ ವಾಪಸ್ ಕೊಡಿ ಅಂತ ಅವನೇನ್ ಮಾಡ್ತಿದ್ದಾನೆ, ಕೊಡ್ತಾ ಇದ್ದಾರೆ. ಕೇಳ್ತಾ ಇದ್ದಾನೆ. ಅವನೆಲ್ಲಿಂದ ತಪ್ಪು? 1ನೇ ತಾರೀಕಿಂದ 30ನೇ ತಾರೀಕುವರೆಗೆ ಹಾಲು ತಗೊಂಡು ಕಾಫಿ ಮಾಡ್ಕೊಂಡು ಚೆನ್ನಾಗಿ ಕುಡಿದ್ರಿ. ಮುಂದಿನ 1ನೇ ತಾರೀಕು ಅವ್ನು ಹಣ ಕೇಳಲಿಕ್ಕೆ ಬಂದ ಇವತ್ತು ಕೊಡೋದಿಲ್ಲ ಅಂತಂದ್ರೆ ಅವ್ನು ಸುಮ್ಮನೆ ಇರ್ತಾನ ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಈ ಪ್ರಪಂಚದಲ್ಲಿ ಯಾರ್ದು ತಪ್ಪಿಲ್ಲ. ಯಾರ ತಪ್ಪು? ನನ್ನದೇ. ನನ್ನ ಜೀವನದಲ್ಲಿ ನನಗೆ ಸುಖ ದುಃಖಕ್ಕೆ ಕಾರಣ ಯಾರು? ನಾನು ಅದಕ್ಕಾಗಿ ದಯವಿಟ್ಟು ಬೇರೆಯವರನ್ನ ಬೆಳ್ಳು ತೋರಿಸ್ಬೇಡಿ. ಹೌದಣ್ಣೋರೇ, ನೀವ್ ಹೇಳಿದ ಜ್ಞಾನ ಸರಿಯಾಗಿ ಅರ್ಥ ಆಯ್ತು ಅಂತ ಕ್ಲಾಸಿನ ಟೈಮ್ನಲ್ಲಿ ಹೇಳ್ತಾರೆ. ಆಮೇಲೆ ಫೋನ್ ಮಾಡ್ಬಿಟ್ಟು, ಅಣ್ಣವರೇ ನಮ್ಮ ಮನೆಯವ್ರು ಸರಿ ಇಲ್ಲ. ಕ್ಲಾಸಿನ ಟೈಮಲ್ಲಿ ಎಲ್ಲ ಜ್ಞಾನೋದಯ ಆಗಿದಿರ್ತದೆ. ಸರಿನಾ? ಅದಾದ್ಮೇಲೆ ಆ ಜ್ಞಾನಕ್ಕೆ ಏನಾಗ್ಬಿಡುತ್ತದೋ ಏನೋ ಅರ್ಥನೇ ಆಗೋದಿಲ್ಲ. ಹೇಗೆ ವಿದ್ಯಾರ್ಥಿಗಳಿಗೂ ಕೂಡ ಟೀಚರ್ ಪಾಠ ಮಾಡ್ಬೇಕು, ಅದು ಎಲ್ಲ ಅರ್ಥ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಪರೀಕ್ಷೆಯಲ್ಲಿ ಮಾತ್ರ ಉತ್ತರ ಬರೀಬೇಕಾದ್ರೆ ಉತ್ತರನೇ ಸರಿ ಬಂದಿರೋದಿಲ್ಲ. ಅದೇನರ್ಥ? ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಪರಂಧಾಮದ ಮುಕ್ತಿ ಶ್ರೇಷ್ಠನೋ ಸಂಗಮಯೋಗದ ಮುಕ್ತಿ ಶ್ರೇಷ್ಠನೋ? ಸಂಗಮ ಸಂಗಮ ಯುಗದ ಮುಕ್ತಿ. ಯಾಕಂತಂದ್ರೆ ನೋವಿದ್ದವನಿಗೆ ನೋವಿಂದ ಹೊರಗಡೆ ಬಂದ್ರೆ ಬೆಲೆ ಏನು ಅಂತ ಗೊತ್ತಾಗ್ತದೆ ಅಲ್ವಾ? ಹಸಿದವನಿಗೆ ಊಟದ ಬೆಲೆ ಗೊತ್ತಾಗ್ತದೆ. ತುಂಬಾ ನಿದ್ರೆ ಬಂದವನಿಗೆ ನಿದ್ರೆ ಬೆಲೆ ಏನು ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಈ ಜನ್ಮದಲ್ಲಿ ತುಂಬಾ ದುಃಖ ಇರುವಂತ ಕಾರಣದಿಂದ ಸುಖದ ಅನುಭವ ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ನೀವು ಮುಕ್ತ ಜೀವನ್ಮುಕ್ತರಾಗೋದ್ರ ಜೊತೆಗೆ ಈ ಪೂರ್ತಿ ವಿಶ್ವವನ್ನ ಜೀವನ್ಮುಕ್ತ ಮಾಡುವಂತ ಜವಾಬ್ದಾರಿ ಯಾರಲ್ಲಿದೆ? ನಿಮ್ಮಲ್ಲಿದೆ. ಜವಾಬ್ದಾರಿ ಭಗವಂತದ್ದು. ಭಗವಂತನಲ್ಲಿ ಶಕ್ತಿ ಇದೆ. ನೀವು ಕೇವಲ ನಿಮಿತ್ತರಾಗಿ ಈ ಮೂಲಕ ನೀವೇನಾಗ್ಬೇಕು? ಮುಕ್ತರು ಮತ್ತು ಜೀವನ್ಮುಕ್ತಿ. ಹಾಗಿದ್ರೆ ಆತ್ಮೀಯರೇ, ಯೋಚನೆ ಮಾಡಿ, ರಾಜಯೋಗದಲ್ಲಿ ಕುತ್ಕೊಂಡಾಗ ನಿಮ್ಗೆ ಯಾರು ನೆನಪಿಗೆ ಬರಬೇಕು? ಬೇರೆ ಯಾರು ನೆನಪಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಮಜಾ ಗೊತ್ತಾ? ಕೆಲವೊಬ್ರು ಕೇಳ್ತಾರೆ, ಅಣ್ಣವ್ರೆ ಯೋಗ ಹೆಂಗ್ ಮಾಡೋದು? ಬೇರೆ ಬೇರೆ ನೆನಪಿಗೆ ಬರ್ತಾ ಇರ್ತಾರಲ್ಲ. ಕೆಲ್ಸಕ್ಕೆ ಹೋದಾಗ, ಗಾರ್ಮೆಂಟ್ಸಿಗೆ ಹೋದಾಗ, ಬೇರೆ ಏನೋ ಕೆಲ್ಸಕ್ಕೆ ಹೋದಾಗ 8 ಗಂಟೆ ಬೇಕಾದ ಮನಸ್ಸು ಬುದ್ಧಿ ಶರೀರ ಎಲ್ಲಲ್ಲಿ ಇರ್ತದೆ. ರಾತ್ರಿ ಬೇಕಾದ ನಿದ್ದೆ ಇಲ್ದಿದ್ರು ಕೂಡ ಅಲ್ಲಿ ಇರ್ತದೆ. ಅಲ್ಲಿ ಏಕಾಗ್ರತೆ ಎಲ್ಲಾನು ಬಂದ್ಬಿಡ್ತದೆ. ಇಲ್ಲಿ ರಾಜಯೋಗ ಮಾಡ್ಬೇಕಾದ್ರೆ ಮಾತ್ರ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ? ಸೀರಿಯಸ್ನೆಸ್ ಇಲ್ಲ. ಅಲ್ಲಿ ಹಣ ಬೇಕು, ಸಂಪಾದನೆ ಬೇಕು. ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಈ ಕರ್ಮದ ಬಗ್ಗೆ ಸೀರಿಯಸ್ನೆಸ್ ಇಲ್ಲ, ಯಥಾರ್ಥ ವಿಧಿವಿಧಾನ ಗೊತ್ತಿಲ್ಲ ಆತ್ಮೀಯರೇ. ಅದಕ್ಕಾಗಿ ರಾಜಯೋಗದ ಸಮಯದಲ್ಲಿ ಎಲ್ಲದರಿಂದ ಮುಕ್ತನಾಗಿ ಕೇವಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನ ಜೊತೆಗೆ ಆರಾಮಾಗಿರುವಂತ ಸ್ಥಿತಿ ಅದು. ಹೀಗೆ ಮನೆಗೆ ಬಂದಾಗ, ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ? ಆರಾಮ್ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಸೋಪಾದ್ಮೇಲೆ ಕೂತ್ಕೊಂಡಾಗ ಇವಾಗ ಆರಾಮ ಆಯ್ತಪ್ಪ. ಹಾಗೆ ಎಲ್ಲ ಕರ್ಮದಿಂದ ಮುಕ್ತರಾಗಿ ನಿಮ್ಮ ಸ್ವಂತ ಮನೆಯಲ್ಲಿ ನಿಮ್ಮ ಸ್ವಂತ ತಂದೆ ತರ ಆರಾಮ ಕುತ್ಕೊಳ್ಬೇಕು. ಹೇಗೆ? ಕೆಸರು ಮಾಡ್ಕೊಂಡು ಮಲಿನ ಮಾಡ್ಕೊಂಡು ಅಲ್ಲ, ಸ್ವಚ್ಛ ಮಾಡ್ಕೊಂಡು ಕುತ್ಕೊಳ್ಬೇಕು ಆತ್ಮೀಯರೇ. ಅದಕ್ಕಾಗಿ ಆರಂಭದಲ್ಲಿ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಟ್ಟಾಗ ನಮ್ಗೆ ಹಗುರತೆ ಅನುಭವ ಆಗೋದಿಲ್ಲ, ಯೋಗದ ಅನುಭವ ಆಗೋದಿಲ್ಲ. ಯಾಕೆ ಹೇಳಿ? ಮಲಿನತೆ ಸ್ವಚ್ಛತೆ ಇಲ್ಲ. ಸ್ವಚ್ಛತೆ ಇರೋದಿಲ್ಲ. ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಮನೆ ವಾಪಸ್ ಬಂದಾಗ ಮೈ ಪೂರ್ತಿ ಗಲೀಜಾಗಿರ್ತದೆ, ಬಟ್ಟೆ ಪೂರ್ತಿ ಗಲೀಜಾಗಿರ್ತದೆ, ಹೊಟ್ಟೆ ಖಾಲಿ ಆಗಿರ್ತದೆ. ಹಂಗೆ ಮನೇಲಿ ಬಂದು ಕುತ್ಕೊಂಡ್ಬಿಟ್ರೆ ಎಲ್ಲಿ ಹಗುರತೆ ಆಗತ್ತೆ? ಮತ್ತು ಅದನ್ನು ಸ್ವಚ್ಛ ಮಾಡಿ ಆಹಾರ ಕೊಡಿ, ಆಮೇಲೆ ಕೂತ್ಕೊಳ್ಳಿ, ಹಗುರತೆ ಅನುಭವ ಆಗತ್ತೆ. ಓಕೆನಾ? ಹಾಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ. ನೀವು ಮಾತ್ರ ಮುಕ್ತರಾಗ್ಬೇಕು, ವಿಶ್ವರನ್ನು ಮುಕ್ತರನ್ನಾಗಿ ಮಾಡ್ಬೇಕು. ಯಾವ್ದ್ರಿಂದ? ರಾವಣನಿಂದ, ವಿಕಾರದಿಂದ ಮುಕ್ತರನ್ನಾಗಿ ಮಾಡಬೇಕು ಅಂತಂದ್ರೆ ಅವರಿಗೆ ಮೆಡಿಸಿನ್ ಕೊಡಬೇಕು, ಔಷಧಿಯನ್ನು ಕೊಡಬೇಕು. ಆ ಔಷಧಿನೇ ಭಗವಂತನ ಶಕ್ತಿ. ಓಕೆ? ಅಚ್ಚಾ. ಓಂ ಶಾಂತಿ.